ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 11 ಆಂಗಲ್ಸ್, ಕನ್ನಡದಲ್ಲಿ ಕೋನಗಳು, ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಆಂಗಲ್ಸ್ ಅಥವಾ ಕೋನಗಳು ಅಂದ್ರೆ ಏನು, ಅದ್ರ ಅಪ್ಲಿಕೇಶನ್ ಏನು, ಇದನ್ನ ಏನಕ್ಕೆ ಓದ್ಬೇಕು, ಆಂಗಲ್ಸ್ ಅಥವಾ ಕೋನಗಳು ಅಂತ ಹೇಳ್ತಾ ಇದಾರಲ್ಲ, ಈ ಚಾಪ್ಟರ್ ನ ಏನಕ್ಕೆ ಓದ್ಬೇಕು, ಇದ್ರದ್ದು ರಿಯಲ್ ಲೈಫ್ ಅಪ್ಲಿಕೇಶನ್ ಏನು ಅಂದ್ರೆ, ನೋಡಿ, ನಾವೆಲ್ಲ ಸಾಮಾನ್ಯವಾಗಿ ಭೂಮಿ ಮೇಲೆ ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ, ಇಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾ ಇರ್ತೀವಿ. ಆಯ್ತಾ, ಪೂರ್ತಿ ಪ್ರಪಂಚದಲ್ಲಿ ನಾವು ಸಾಮಾನ್ಯವಾಗಿ ಟ್ರಾವೆಲ್ ಮಾಡಬೇಕಾದ್ರೆ, ಭೂಮಿ ಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ, ಇಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾ ಇರ್ತೀವಿ. ರೋಡಲ್ಲಿ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀವಿ, ನಮ್ಗೆ ದಾರಿ ಗೊತ್ತಿರುತ್ತೆ, ರೋಡ್ ಇರುತ್ತೆ, ರೋಡ್ ಹೆಂಗಿರುತ್ತೆ ಹಂಗೆ ಹೋಗ್ತಾ ಇರ್ತೀವಿ. ನಮ್ಗೆ ಗೊತ್ತಿರುತ್ತೆ ಇದಾದ್ಮೇಲೆ ಈ ಸ್ಟೇಷನ್ ಸಿಗುತ್ತೆ, ಇದಾದ್ಮೇಲೆ ಈ ನಿಲ್ದಾಣ ಸಿಗುತ್ತೆ ಅಂತ ಹೋಗ್ತಾ ಇರ್ತೀವಿ. ರೈಲ್ವೆ ಟ್ರ್ಯಾಕ್ ಕೇಳೋಷ್ಟೇ ಇಲ್ಲ, ಕಣ್ಣು ಮುಚ್ಕೊಂಡು ಹೋಗ್ಬೋದು, ಹಿಂಗೇ ಹೋಗ್ತಾ ಇರುತ್ತೆ ರೈಲ್ವೆ ಟ್ರ್ಯಾಕ್. ಆಬ್ವಿಯಸ್ಲಿ ನೆಕ್ಸ್ಟ್ ಸ್ಟೇಷನ್ ಸಿಗುತ್ತೆ. ರೈಲ್ವೆ ಟ್ರ್ಯಾಕ್ ಅದೊಂದು ಅಡ್ವಾಂಟೇಜ್, ಕಣ್ಣು ಮುಚ್ಕೊಂಡು ಇದ್ಬಿಡು, ಆಟೋಮೆಟಿಕ್ ಆಗಿ ಆನ್ ಆಗ್ಬಿಟ್ರೆ ಅದ್ರ ಪಾಡಗಾದ್ರು ಹೋಗ್ತಾ ಇರುತ್ತೆ. ರೋಡಲ್ಲಾದ್ರೆ ಮುಂದೆ ದಾರಿ ಗೊತ್ತಿರುತ್ತೆ, ನಮಗೆ ರೋಡ್ ಹೆಂಗಿರುತ್ತೆ ಹಂಗೆ ಹೋಗ್ಬೋದು, ಮುಂದೆ ದಾರಿ ಗೊತ್ತಿರುತ್ತೆ, ಮತ್ತೆ ಡೆಸ್ಟಿನೇಷನ್ ಗೊತ್ತಿರುತ್ತೆ, ಹಿಂಗೆ ಹೋಗ್ಬೇಕು, ಇಷ್ಟು ಕಿಲೋಮೀಟರ್ ಐತೆ. ಆಯ್ತಾ, ಈಗ ಫಾರ್ ಎಕ್ಸಾಂಪಲ್ ಮಂಡ್ಯದಿಂದ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಮಂಡ್ಯದಲ್ಲಿ ಶುರು ಮಾಡ್ತೀನಿ, ಮಂಡ್ಯ ರೋಡಲ್ಲಿ ಹೈವೇಗೆ ಹೋಗ್ತೀನಿ. ಹೈವೇ ಆದ್ಮೇಲೆ ನೆಕ್ಸ್ಟ್ ಏನ್ ಸಿಗುತ್ತೆ, ಮದ್ದೂರು ಸಿಗುತ್ತೆ. ಮದ್ದೂರು ಆದ್ಮೇಲೆ ಚನ್ನಪಟ್ಟಣ ಸಿಗುತ್ತೆ. ಚನ್ನಪಟ್ಟಣ ಆದ್ಮೇಲೆ ರಾಮನಗರ ಸಿಗುತ್ತೆ. ರಾಮನಗರ ಆದ್ಮೇಲೆ ಕೆಂಗೇರಿ ಸಿಗುತ್ತೆ. ಕೆಂಗೇರಿ ಆದ್ಮೇಲೆ ಬೆಂಗಳೂರು ಸಿಗುತ್ತೆ. ನಮ್ಗೆಲ್ಲ ರೋಡ್ ಎಲ್ಲ ಗೊತ್ತಿರುತ್ತೆ, ದಾರಿ ನೆಕ್ಸ್ಟ್ ಯಾವ್ಯಾವ ಸ್ಟೇಷನ್ ಸಿಗುತ್ತೆ, ಮತ್ತೆ ರೋಡ್ ಎಲ್ಲ ಗೊತ್ತಿರುತ್ತೆ. ಈ ರೋಡಲ್ಲಿ ಮುಂದೆ ಅದೇ ಒಂದೇ ರೋಡ್ ಇರೋದು, ಹೋದ್ರೆ ಗೊತ್ತಾಗುತ್ತೆ. ಈ ರೀತಿ ನಾವು ಟ್ರಾವೆಲ್ ಮಾಡೋದು. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀರ್ ಮೇಲೆ ಯಾವ ರೀತಿ ಟ್ರಾವೆಲ್ ಮಾಡ್ತೀರಾ, ನೀರು ಅಂದ್ರೆ ಸಮುದ್ರದ ಮೇಲೆ. ಆಯ್ತಾ, ಬೋಟಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿ ಟ್ರಾವೆಲ್ ಮಾಡ್ತಿದ್ರಾ, ಮತ್ತೆ ಏರೋಪ್ಲೇನ್ ಆಕಾಶದ ಮೇಲೆ ಹೋಗ್ಬೇಕಾದ್ರೆ ಯಾವ ರೀತಿ ಟ್ರಾವೆಲ್ ಮಾಡ್ತೀರಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ರೋಡ್ ಇರಲ್ಲ, ಗೀಡಿರಲ್ಲ, ನಿಮ್ ಕೈಗೆ ಏನಾರ ಬೋಟ್ ಕೊಟ್ಬಿಟ್ಟು, ನನ್ನ ಕೈಲಿ ಏನಾರ ಬೋಟ್ ಕೊಟ್ಬಿಟ್ಟು ಹೆಂಗ್ ಹೋಗ್ತೀನಿ ನಾನು ಅಷ್ಟು ದೂರ ಹೋಗ್ಬಿಟ್ಟು ಆಟ ಆಡ್ಕೊಂಡು ಅಲ್ಲೇ ತಿರುಗ್ತಾ ಇರ್ತೀನಿ. ಆಕಾಶದ ಮೇಲೆ ಏರೋಪ್ಲೇನ್ ನಮ್ಮ ಕೈಲಿಗೆ ಏನಾರ ಕೊಟ್ರೆ ಹೆಂಗ್ ಹೋಗ್ತೀವಿ ನಾವು, ಅಲ್ಲೇ ತಿರುಗ್ತಾ ಇರ್ತೀವಿ ನಾವು ಏನಾರ ಹೋಗಿ ಅಂದ್ರೆ. ಅಲ್ಲಿ ದಾರಿ ಇಲ್ಲ, ಗೀರಿಲ್ಲ, ಏನೋ ಸೈನ್ ಬೋರ್ಡ್ ಇಲ್ಲ, ಮುಂದೆ ಮದ್ದೂರು ಸಿಗುತ್ತೆ, ಮುಂದೆ ರಾಮನಗರ ಸಿಗುತ್ತೆ, ಚನ್ನಪಟ್ಟಣ ಸಿಗುತ್ತೆ ಅಂತ ಬೋರ್ಡು ಇಲ್ಲ, ಮತ್ತೆ ರೋಡು ಇರಲ್ಲ. ಅಲ್ಲಿ ಸಮುದ್ರದ ಮೇಲೆ ಆಗ್ಲಿ ಅಥವಾ ಆಕಾಶದಲ್ಲೇ ಆಗ್ಲಿ ಆ ರೀತಿ ಯಾವ್ದು ಸೈನ್ ಬೋರ್ಡು ಇರಲ್ಲ, ರೋಡು ಇರಲ್ಲ. ಯಾವ ರೀತಿ ಹೋಗ್ತೀವಿ ಅಂದ್ರೆ ಅಲ್ಲಿ ನಮ್ಗೆ ಆಂಗಲ್ಸ್ ಯೂಸ್ ಆಗುತ್ತೆ. ಈ ಆಂಗಲ್ ಅಲ್ಲಿ ಹೋದ್ರೆ ಈ ಜಾಗಕ್ಕೆ ಹೋಗ್ತೀವಿ, ಈ ಆಂಗಲ್ ಅಲ್ಲಿ ಹೋದ್ರೆ ಈ ಜಾಗಕ್ಕೆ ಹೋಗ್ತೀವಿ ಅಂದ್ಬಿಟ್ಟು ಅಲ್ಲಿ ಆಂಗಲ್ ನ ಯೂಸ್ ಮಾಡ್ತೀವಿ. ಅದು ಸಮುದ್ರದ ಮೇಲೆ ಆಗಿರ್ಬೋದು ಅಥವಾ ಇದ್ರಲ್ಲೇ ಇರ್ಬೋದು, ಆಕಾಶದಲ್ಲೇ ಇರ್ಬೋದು. ಆಯ್ತಾ, ಶಿಪ್ಪು ಮತ್ತೆ ಫ್ಲೈಟ್ ಅಲ್ಲಿ ಸಾಮಾನ್ಯವಾಗಿ ಆಂಗಲ್ ಮುಖಾಂತರ ನಾವು ನಮ್ಮ ಡೆಸ್ಟಿನೇಷನ್ ನ ರೀಚ್ ಆಗ್ತೀವಿ. ಅಲ್ಲಿ ನಮ್ಗೆ ಆಂಗಲ್ದು ಅಪ್ಲಿಕೇಶನ್ ಗೊತ್ತಾಗುತ್ತೆ. ಆಯ್ತಾ, ಅಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಆಂಗಲ್ ನ ಯೂಸ್ ಮಾಡ್ತೀವಿ. ಮೆಜಾರಿಟಿ ಆಫ್ ಟ್ರಾವೆಲ್, ಬೋಟು, ಶಿಪ್ಪು, ಸಮುದ್ರದ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಆಂಗಲ್ ಯೂಸ್ ಮಾಡ್ತೀವಿ. ಈ ಡೈರೆಕ್ಷನ್, ಈ ಆಂಗಲ್ ಹೋದ್ರೆ ಈ ಡೆಸ್ಟಿನೇಷನ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಏರೋಪ್ಲೇನ್ ಅಷ್ಟೇ, ಅದೆಲ್ಲ ಆಂಗಲ್, ಕಂಪಾಸ್ ಮತ್ತೆ ಆಂಗಲ್ ಯೂಸ್ ಮಾಡ್ಕೊಂಡು ಡೆಸ್ಟಿನೇಷನ್ ನಾವು ತಲುಪೋದು. ಅದು ಬಿಟ್ಟು ಬೇರೆ ಎಲ್ಲಿ ಯೂಸ್ ಮಾಡ್ತೀವಿ ಆಂಗಲ್ ನಾವೆಲ್ಲ. ನಾನು ಆಕ್ಚುಲಿ ಸಿವಿಲ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್. 5 ವರ್ಷ ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡಿದ್ದೀನಿ. ಆಯ್ತಾ, ಬೆಂಗಳೂರು ಮೆಟ್ರೋದಲ್ಲಿ ವರ್ಕ್ ಮಾಡಿದ್ದೀನಿ. ಅದಾದ್ಮೇಲೆ ಗುಜರಾತ್ ಅಲ್ಲಿ ಹಾರ್ಬರ್ ಅಂಡ್ ಡಾಕ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಅದಾದ್ಮೇಲೆ ಕತಾರಲ್ಲಿ ಪವರ್ ಪ್ಲಾಂಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಅದಾದ್ಮೇಲೆ ಸೌದಿ ಅರೇಬಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಮಾಡಿದ್ದೀನಿ. ಅದಾದ್ಮೇಲೆ ಏನ್ ಮಾಡಿದ್ದೀನಿ, ಅದಾದ್ಮೇಲೆ ವಾಪಸ್ ಮಂಡ್ಯಕ್ಕೆ ಬಂದು ಕನ್ಸಲ್ಟೆನ್ಸಿ ವರ್ಕ್ ಮಾಡಿದ್ದೀನಿ, ಮನೆ ಪ್ಲಾನಿಂಗ್ ಎಲ್ಲ ಮಾಡಿದ್ದೀನಿ. ಆಕ್ಚುಲಿ ನಾವು ಸಿವಿಲ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಚರ್ ಅಲ್ಲೇ ಆಂಗಲ್ಸ್ ಎಲ್ಲ ಬೇಕಾಗುತ್ತೆ. ನೀವೆಲ್ಲ ಬಿಲ್ಡಿಂಗ್ ಡಿಸೈನ್ ಅಲ್ಲಿ ನೋಡ್ತಿರ, ಒಂದೊಂದು ಬಿಲ್ಡಿಂಗ್ ಒಂದೊಂದ್ ತರ ಡಿಸೈನ್ ಇರುತ್ತೆ. ಆಯ್ತಾ, ಆರ್ಕಿಟೆಕ್ಚರ್ ಅಂತೂ ಆಂಗಲ್ದು ತುಂಬಾ ಉಪಯೋಗ ಆಗುತ್ತೆ. ಅದನ್ನೆಲ್ಲ ಡಿಸೈನ್ ಮಾಡ್ಬೇಕಾದ್ರೆ, ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಆಂಗಲ್ದು ಏನದು ಉಪಯೋಗ ಬರುತ್ತೆ, ಆಂಗಲ್ ಯೂಸ್ ಆಗುತ್ತೆ ನಮ್ಗೆ. ಅಲ್ಲೆಲ್ಲ ಆಂಗಲ್ ಇಂದ ಏನು ವರ್ಕೇ ಆಗಲ್ಲ ಅಲ್ಲಿ ಇಂಜಿನಿಯರ್ಸ್ ಅಲ್ಲಿ, ಪರ್ಟಿಕ್ಯುಲರ್ಲಿ ಆರ್ಕಿಟೆಕ್ಚರ್ ಇಂಜಿನಿಯರ್ಸ್ಗೆ ಆಂಗಲ್ ಇಲ್ಲ ಅಂದ್ರೆ ಏನು ಆಗೋದಿಲ್ಲ. ಸುಮ್ಮನೆ ರೆಕ್ಟಾಂಗಲ್, ಸ್ಕ್ವೇರ್ ತರ ಮನೆ ಕಟ್ಕೊಂಡು ಕುತ್ಕೋಬೇಕಾಗುತ್ತೆ. ಸೊ ಅಲ್ಲೆಲ್ಲ ನಾವು ಆಂಗಲ್ಸ್ ನ ಯೂಸ್ ಮಾಡ್ತೀವಿ. ಅದ್ ಬಿಟ್ಟು ಇನ್ನೆಲ್ಲಿ ಯೂಸ್ ಮಾಡ್ತೀವಿ, ಸ್ಪೋರ್ಟ್ಸ್ ಅಲ್ಲಿ. ನೀವೆಲ್ಲ ನೋಡ್ತೀರ ಫುಟ್ಬಾಲ್, ಯಾವ ಆಂಗಲ್ ಅಲ್ಲಿ ಹೋದ್ರೆ, ಆಯ್ತಾ, ಯಾವ ಆಂಗಲ್ ಅಲ್ಲಿ ಎಷ್ಟು ಫೋರ್ಸ್ ಹಾಕಿದ್ರೆ ಬಾಲ್ ಎಲ್ಲಿ ಹೋಗಿ ಬೀಳುತ್ತೆ ಅನ್ಬಿಟ್ಟು ಇದ್ರಲ್ಲಿ ಗೊತ್ತಿರುತ್ತೆ ಅವ್ರಿಗೆ, ಫುಟ್ಬಾಲ್ ಪ್ಲೇಯರ್ಸ್ಗೆ ಗೊತ್ತಿರುತ್ತೆ. ನನ್ನ ಫೇವ್ರೆಟ್ ಪ್ಲೇಯರ್ ಯಾರು ಅಂದ್ರೆ ರೊನಾಲ್ಡೋ. ಆಯ್ತಾ, ರೊನಾಲ್ಡೋ. ಆಯ್ತಾ, ಯಾವ ಆಂಗಲ್ ಅಲ್ಲಿ ಎಷ್ಟು ಫೋರ್ಸ್ ಹಾಕೋದ್ರೆ ಬಾಲ್ ಎಲ್ಲಿ ಬೀಳುತ್ತೆ ಅನ್ಬಿಟ್ಟು ಅವ್ರಿಗೆ ಪ್ಲೇಯರ್ಸ್ ಗೊತ್ತಿರುತ್ತೆ. ಮತ್ತೆ ವಾಲಿಬಾಲ್ ಪ್ಲೇಯರ್ಸ್ ಯಾವ ಆಂಗಲ್ ಅಲ್ಲಿ ವಾಲಿಬಾಲ್ ನ ಬಡಿದ್ರೆ ಯಾವ ಪಾಯಿಂಟ್ ಅಲ್ಲಿ ಹೋಗಿ ಬೀಳುತ್ತೆ ಅಂತ ಗೊತ್ತಿರುತ್ತೆ. ಅದಾದ್ಮೇಲೆ ಗಾಲ್ಫ್ ಆಡ್ಬೇಕಾರೆ ಹೊಡಿತಾರಲ್ಲ, ಯಾವ ಆಂಗಲ್ ಅಲ್ಲಿ ಎಷ್ಟು ಫೋರ್ಸ್ ಹಾಕಿದ್ರೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಹೋಗಿ ಬೀಳುತ್ತೆ ಅಂತ ಒಂದು ರಫ್ ಐಡಿಯಾ ಇರುತ್ತೆ. ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಇನ್ನೆಲ್ಲಿ ಯೂಸ್ ಮಾಡ್ತಾರೆ ಆಂಗಲ್ಸ್ನ, ಇನ್ನೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಡ್ರಾಯಿಂಗ್ಸ್ ಅಲ್ಲಿ. ಆಯ್ತಾ, ಆರ್ಕಿಟೆಕ್ಚರ್ ಡ್ರಾಯಿಂಗ್ ಆಗಿರ್ಬೋದು, ನಾರ್ಮಲ್ ಡ್ರಾಯಿಂಗ್ ಆಗಿರ್ಬೋದು, ಅಲ್ಲೆಲ್ಲ ಆಂಗಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಹಳೆ ಕಾಲದಲ್ಲೆಲ್ಲ ಇದ್ರಲ್ಲೂ ಯೂಸ್ ಮಾಡ್ತಾ ಇದ್ರು. ಹಳೇದು ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ರು ನೋಡಿ, ಅವರೆಲ್ಲ ಬ್ರಿಡ್ಜಸ್ ಎಲ್ಲ ಆರ್ಚ್ ಶೇಪ್ ಅಲ್ಲಿ ಇರುತ್ತೆ.
ಮತ್ತೆ ಬಿಲ್ಡಿಂಗ್ಸ್ ಅಷ್ಟೇ, ಸುಮಾರು ಬಿಲ್ಡಿಂಗ್ ಎಲ್ಲ ಆರ್ ಶೇಪಲ್ಲಿ ಇರುತ್ತೆ. ಇವನ್ ಇದಕ್ಕೆಲ್ಲ ಹೋದ್ರೆ ನೀವು ಯಾವುದದು ಪೋಲಾರ್ ಪೋಲಾರ್ ಅಂಟಾರ್ಟಿಕಾ ಆ ಪ್ಲೇಸ್ಗೆಲ್ಲ ಹೋದ್ರೆ ಅವ್ರದೆಲ್ಲ ಶೇಪ್ ಎಲ್ಲ ಆ ಶೇಪಲ್ಲಿ ಇರುತ್ತೆ. ಸೊ ಆ್ಯಂಗಲ್ದು ಅಪ್ಲಿಕೇಶನ್ ಇಷ್ಟೊಂದು ಇರೋದ್ರಿಂದ ಯಾವುದೇ ಕಾರಣಕ್ಕೆ ಇದನ್ನು ಮಿಸ್ ಮಾಡಬಾರ್ದು. ಮಿಸ್ ಮಾಡದಂತೆ ಈ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈವನ್ ಈ ಮೊಬೈಲ್ ಇದೆಯಲ್ಲ, ಮೊಬೈಲು ಟ್ರೈಪಾಡ್ ಮೇಲೆ ನಿಂತಿದೆ ಆಯಿತಾ, ಅದು ಆ್ಯಂಗಲ್ ಒಂದು ಯಾವುದೋ ಒಂದು 120 ಡಿಗ್ರಿ 120 ಡಿಗ್ರಿ 128 ಡಿಗ್ರಿ ಆ್ಯಂಗಲ್ ಇದರಲ್ಲಿ ನಿಂತಿದೆ ಅದು ಟ್ರೈಪಾಡ್. ಹಿಂಗೆ 3 ಟ್ರೈಪಾಡ್ ಇದೆ ಅಂದರೆ ಹಿಂಗೆ 120 ಡಿಗ್ರಿ 120 ಡಿಗ್ರಿ 120 ಡಿಗ್ರಿ ಈ ರೀತಿ ಪ್ರತಿಯೊಂದರಲ್ಲೂ ಆ್ಯಂಗಲ್ಸ್ನ ನಾವು ನೋಡ್ಬೋದು. ಈ ಚಾಪ್ಟರ್ ಮುಗ್ದಾಗ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಗಲ್ಸ್ ಅಂದರೆ ಎಲ್ಲೆಲ್ಲ ಲೈನ್ಸು, ಡ್ರಾಯಿಂಗ್ಸು, ಸ್ಟ್ರಕ್ಚರ್ಸ್ ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ್ಯಂಗಲ್ಸ್ ಎಲ್ಲೆಲ್ಲಿ ರಿಯಲ್ ಲೈಫಲ್ಲಿ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ವಾಚ್ ಮಾಡಿ. ನಾವು ಸಾಮಾನ್ಯವಾಗಿ ಕ್ಲಾಸ್ ರೂಮಲ್ಲಿ ಪೇಪರ್ ಕಟ್ ಮಾಡಬೇಕಾದ್ರೆ, ಡ್ರಾಯಿಂಗ್ ಬಿಡಿಸ್ಬೇಕಾದ್ರೆ, ಅಥವಾ ಏನಾದರೂ ಉದ್ದ ಏನಾರ ಕಂಡುಹಿಡಿಬೇಕಂದ್ರೆ ಯಾವ ರೀತಿ ಮೆಜರ್ ಮಾಡ್ತೀವಿ? ಸಾಮಾನ್ಯವಾಗಿ ಸ್ಕೇಲ್ ಯೂಸ್ ಮಾಡ್ತೀವಿ. ಈ ರೀತಿ ಸ್ಕೇಲ್ ಯೂಸ್ ಮಾಡಿಬಿಟ್ಟು ಪೇಪರ್ ಕಟ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಇನ್ನೇನಾರ ಅಳತೆ ಹಾಕ್ಬೇಕಾದ್ರೆ ಬಟ್ಟೆ, ಇವೆಲ್ಲ ಬಟ್ಟೆ ಅಂಗಡಿಗೆ ಹೋದ್ರೆ ಬಟ್ಟೆ ಕಟ್ ಮಾಡ್ತಾರಲ್ಲ, ಗೊತ್ತಾ ಎಷ್ಟು ಮೀಟ್ರ್ ಬೇಕು ಬಟ್ಟೆ, 1.2 ಮೀಟರು 1.8 ಮೀಟರು ಈ ರೀತಿ ಎಲ್ಲ ಕೇಳ್ತಾ ಇರ್ತಾರಲ್ಲ, ಅದೆಲ್ಲ ನಾರ್ಮಲ್ ಆಗಿ ಸ್ಕೇಲ್ ಯೂಸ್ ಮಾಡ್ತೀವಿ ಅಥವಾ ಟೇಪ್ ಯೂಸ್ ಮಾಡ್ತೀವಿ ಆಯಿತಾ. ಬಿಲ್ಡಿಂಗ್ ಎಲ್ಲ ಅಳತೆ ಹಾಕ್ಬೇಕಾದ್ರೆ ಈ ರೀತಿ ಟೇಪ್ನ ಯೂಸ್ ಮಾಡ್ತೀವಿ. ಬಿಲ್ಡಿಂಗ್ದು ರೂಮ್ದು ಅಳತೆ ಎಷ್ಟಿದೆ, ರೂಮ್ದು ಹೈಟ್ ಎಷ್ಟಿದೆ, ಇನ್ನೇನಾದ್ರು ಮೆಜರ್ಮೆಂಟ್ ಮಾಡಬೇಕು ಅಂದರೆ ಈ ರೀತಿ ಟೇಪ್ ಯೂಸ್ ಮಾಡ್ತೀವಿ. ಅಳತೆಗಳು ಜಾಸ್ತಿ ಆಯ್ತಾ ಇದ್ದಂಗೆ ಈ ಟೇಪ್ದು ಲೆಂತ್ ಜಾಸ್ತಿ ಆಗ್ತಾ ಇರುತ್ತೆ, ಆ ರೀತಿ ಅಳತೆ ಹಾಕ್ತೀವಿ. ಮತ್ತೆ ರೋಡಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ ರೀತಿ ಗೊತ್ತಾಗುತ್ತೆ ನಮಗೆ? ಅಲ್ಲಿ ಆಲ್ರೆಡಿ ಅಳತೆ ಮಾಡಿಬಿಟ್ಟು ಇದಾಕಿರ್ತಾರೆ, ಏನದು ಒಂದು ಸೈನ್ ಬೋರ್ಡ್ ಹಾಕಿರ್ತಾರೆ ಆಯಿತಾ. ಬೆಂಗಳೂರಿಗೆ ಮಂಡ್ಯದಿಂದ 100 ಕಿಲೋಮೀಟರ್ ಐತೆ ಆಯಿತಾ, ಮದ್ದೂರಿಂದ ಒಂದು 75 ಕಿಲೋಮೀಟರ್ ಐತೆ, ಅಲ್ಲೆಲ್ಲ ಪ್ರತಿ ಒಂದೊಂದು ಕಿಲೋಮೀಟರ್ಗೆ ಒಂದೊಂದು ಸೈನ್ ಬೋರ್ಡ್ ಹಾಕೊಂಡು ಹೋಗಿರ್ತಾರೆ. ನಮಗೆಲ್ಲ ಅಳತೆ ಗೊತ್ತಾಗುತ್ತೆ. ಈವನ್ ಟ್ರೈನಲ್ಲಿ ಹೋಗ್ಬೇಕಾದ್ರೂ ಸೈನ್ ಬೋರ್ಡ್ ಇರುತ್ತೆ ಆಯಿತಾ. ಇಷ್ಟು ಕಿಲೋಮೀಟರ್ ಆದಮೇಲೆ ಈ ಪ್ಲೇಸ್ ಸಿಗುತ್ತೆ, ಇಷ್ಟು ಕಿಲೋಮೀಟರ್ ಆದಮೇಲೆ ಆ ಪ್ಲೇಸ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಆಯಿತಾ. ಇದನ್ನೆಲ್ಲ ಟೇಪು ಅಥವಾ ಸ್ಕೇಲ್ ಯೂಸ್ ಮಾಡಿಕೊಂಡು ನಾವು ಅಳತೆ ಹಾಕ್ತೀವಿ. ನಾವೇನಾರ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿ ಅಳತೆ ಹಾಕ್ತೀವಿ? ವಿಮಾನ ಅಂದರೆ ಆಕಾಶದಲ್ಲಿ ಹೋಗ್ಬೇಕಾದ್ರೆ ಅಥವಾ ಸಮುದ್ರದ ಮೇಲೆ ಹೋಗ್ಬೇಕಂದ್ರೆ ಯಾವ ರೀತಿ ಅಳತೆ ಹಾಕ್ತೀವಿ? ಆಗೇನು ಮಾಡ್ತೀವಿ? ಆ್ಯಂಗ್ಯುಲರ್ ಮೆಜರ್ಮೆಂಟ್ ಯೂಸ್ ಮಾಡ್ತೀವಿ ಆಯಿತಾ. ಹಾಗೆಲ್ಲ ಆ್ಯಂಗಲ್ಸ್ನ ಯೂಸ್ ಮಾಡ್ತೀವಿ ಆಯಿತಾ. ಈ ಕಂಪಾಸ್ ಯೂಸ್ ಮಾಡ್ತೀವಿ. ಕಂಪಾಸ್ ಯೂಸ್ ಮಾಡಿ ಈ ಆ್ಯಂಗಲ್ ಹೋದ್ರೆ ಆಯಿತಾ, ಇಷ್ಟು ಆ್ಯಂಗಲ್ ಹೋದ್ರೆ ಈ ಡೆಸ್ಟಿನೇಷನ್ ಸಿಗುತ್ತೆ, ಈ ಡೈರೆಕ್ಷನ್ ಹೋದ್ರೆ ಈ ಪ್ಲೇಸ್ ಸಿಗುತ್ತೆ ಅಂದ್ಬಿಟ್ಟು ಕಂಪಾಸ್ ಯೂಸ್ ಮಾಡ್ತೀವಿ. ಕಂಪಾಸ್ ಚಿಕ್ಕ ಇರೋದ್ರಿಂದ ಅದನ್ನು ತೋರಿಸಲಿಲ್ಲ, ಅದಕ್ಕೆ ಇದನ್ನ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಆಯಿತಾ. ಕಂಪಾಸ್ ಯೂಸ್ ಮಾಡಿಕೊಂಡು ಆಯಿತಾ, ವಿತ್ ರೆಸ್ಪೆಕ್ಟ್ ಈ ಆ್ಯಂಗಲಲ್ಲಿ ಹೋದ್ರೆ ಈ ಪ್ಲೇಸ್ ಸಿಗುತ್ತೆ, ಈ ಆ್ಯಂಗಲ್ ಹೋದ್ರೆ ಈ ಪ್ಲೇಸ್ ಸಿಗುತ್ತೆ ಅಂದ್ಬಿಟ್ಟು ನಾವು ಅಲ್ಲಿ ಆಕಾಶ ಮತ್ತು ಸಮುದ್ರ ಮೇಲೆ ಹೋಗ್ಬೇಕಾದ್ರೆ ನಾವು ಆ್ಯಂಗ್ಯುಲರ್ ಮೆಜರ್ಮೆಂಟ್ನ ಯೂಸ್ ಮಾಡ್ತೀವಿ. ನಾವೇನಾರ ಭೂಮಿ ಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ಸ್ಕೇಲಾರ್, ಏನೋ ಸ್ಕೇಲಾರ್ ಅಂದರೆ ಟೇಪು ಅಥವಾ ಸ್ಕೇಲ್ನ ಯೂಸ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ಬೇಸಿಕ್ ಡೆಫಿನೇಷನ್ನು ರೇಸ್, ಕನ್ನಡದಲ್ಲಿ ಕಿರಣಗಳು. ಆ ಫಿಗರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಸನ್ ರೇಸ್, ಕನ್ನಡದಲ್ಲಿ ಸೂರ್ಯನ ಕಿರಣಗಳು ಅಂತ. ಹಾಗಾದರೆ ರೇಸ್ ಅಂದ್ರೆ ಏನು ಅಥವಾ ಕನ್ನಡದಲ್ಲಿ ಕಿರಣಗಳು ಅಂದ್ರೆ ಏನು? ಹಂಗಂದ್ರೆ ನೋಡಿ, ಒಂದೇ ಪಾಯಿಂಟಿಂದ ಲೈನ್ಗಳು ಎಮರ್ಜ್ ಆಗಿದ್ರೆ, ಒಂದೇ ಪಾಯಿಂಟಿಂದ ಲೈನ್ಗಳು ಉದಯವಾಗಿದ್ರೆ ಅದನ್ನ ರೇಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಕಿರಣಗಳು ಅಂತ ಕರೀತಾರೆ ಆಯ್ತಾ. ಇದೊಂದು ಎಕ್ಸಾಂಪಲ್ ಇದೆ ನೋಡಿ, ಒಂದೇ ಪಾಯಿಂಟು ಇವೆರಡು ಲೈನು ಎಮರ್ಜ್ ಆಗಿದೆ ಆಯ್ತಾ, ಇವೆರಡು ಲೈನ್ ಬಂದಿದೆ, ಈ ತರ ಇದ್ರೆ ಇವೆರಡನ್ನು ರೇಸ್ ಅಂತ ಕರೀತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಇನ್ನೊಂದು ಗಡಿಯಾರ. ಇದರಲ್ಲೂ ಅಷ್ಟೇ ಒಂದೇ ಪಾಯಿಂಟಿಂದ 3 ಲೈನ್ ಎಮರ್ಜ್ ಆಗಿದೆ ಆಯ್ತಾ, ಒಂದು ಸಣ್ಣ ಮುಳ್ಳು, ದೊಡ್ಡ ಮುಳ್ಳು, ಇನ್ನೊಂದು ಸೆಕೆಂಡ್ ಮುಳ್ಳು. ಒಂದೇ ಪಾಯಿಂಟಿಂದ 3 ಲೈನ್ ಎಮರ್ಜ್ ಆಗಿದೆ, ಈ ತರ ಇದ್ರೆ ಇದನ್ನ ರೇಸ್ ಅಂತ ಕರೀತಾರೆ. ಈಗ ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಆಂಗಲ್ ಅಂದ್ರೇನು, ಕನ್ನಡದಲ್ಲಿ ಕೋನಗಳು ಅಂದ್ರೇನು? ಹಂಗಂದ್ರೆ ರೇಡಿಯಲ್ ಮೆಜರ್ಮೆಂಟ್ ಬಿಟ್ವೀನ್ 2 ಲೈನ್ಸ್ ನ ಆಂಗಲ್ ಅಂತ ಕರೀತಾರೆ ಆಯ್ತಾ. ರೇಡಿಯಲ್ ಮೆಜರ್ಮೆಂಟ್ ಬಿಟ್ವೀನ್ 2 ಲೈನ್ಸ್ ನ ಆಂಗಲ್ ಅಂತ ಕರೀತಾರೆ, ಅಥವಾ ಮೆಜರ್ಮೆಂಟ್ ಬಿಟ್ವೀನ್ 2 ರೇಡಿಯಲ್ ಲೈನ್ ಆಯ್ತಾ, ಮೆಜರ್ಮೆಂಟ್ ಬಿಟ್ವೀನ್ 2 ರೇಡಿಯಲ್ ಲೈನ್ ನ ಆಂಗಲ್ ಅಂತ ಕರೀತಾರೆ. ಕನ್ನಡದಲ್ಲಿ 2 ಕಿರಣಗಳ ನಡುವೆ ಇರುವ ಮಾಪನ ಆಯ್ತಾ, ಇದೊಂದು ಕಿರಣ ಇದೊಂದು ಕಿರಣ ಆಯ್ತಾ, 2 ಕಿರಣಗಳ ನಡುವೆ ಇರುವ ಮಾಪನನ ಆಂಗಲ್ ಅಂತ ಕರೀತಾರೆ ಆಯ್ತಾ. ನೋಡಿ ಈ ಸ್ಪೇಸ್ ಇದೆಯಲ್ಲ, ಇವೆರಡರ ಮಧ್ಯೆ ಸ್ಪೇಸ್ ನ ಆಂಗಲ್ ಅಂತ ಕರೀತಾರೆ. ನೋಡಿ ಸ್ಪೇಸ್ ಕಡಿಮೆ ಐತೆ, ಸ್ಪೇಸ್ 0 ಐತೆ, 0 ಇದ್ರೆ 0 ಆಂಗಲ್. ಈಗ ಸ್ಪೇಸ್ ಜಾಸ್ತಿ ಆಗ್ತಾ ಐತೆ, ಈ ತರ ಇದ್ರೆ ಈ ರೇಡಿಯಲ್ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ನ ಆಂಗಲ್ ಅಂತ ಕರೀತಾರೆ ಆಯ್ತಾ. ಇಲ್ಲಿ ನೋಡಿ, ಇದೊಂದು ಲೈನು ಇದೊಂದು ಲೈನ್ ಆಯ್ತಾ, ಇವೆರಡು ರೇಡಿಯಲ್ ಲೈನ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಕಿರಣಗಳು ಅಂತ ಕರೀತಾರೆ ಆಯ್ತಾ. ನೋಡಿ ರೇಡಿಯಲ್ ಲೈನ್ ಒಂದು ಪಾಯಿಂಟ್ ಇಂದ ಆರಿಜಿನೇಟ್ ಆಗಿದೆ, ಒಂದು ಪಾಯಿಂಟ್ ಇಂದ ಎಮರ್ಜ್ ಆಗಿದೆ ಆಯ್ತಾ. ಇವೆರಡು ಲೈನ್ ಇದೆಯಲ್ಲ, ಮಧ್ಯೆ ಇದೆಯಲ್ಲ ಸ್ಪೇಸ್,
ಇದನ್ನ ಆಂಗಲ್ ಅಂತ ಕರೀತಾರೆ. ಈ ಲೈನು ಮಧ್ಯೆ ಇದೆಯಲ್ಲ ಸ್ಪೇಸು, ಇದನ್ನ ಆಂಗಲ್ ಅಂತ ಕರೀತಾರೆ. ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾವು ಸಾಮಾನ್ಯವಾಗಿ ಡಿಸ್ಟೆನ್ಸ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ತೀವಿ ಅಂದರೆ ಸ್ಕೇಲು ಅಥವಾ ಟೇಪ್ ಯೂಸ್ ಮಾಡ್ತೀವಿ ಆಯಿತಾ. ಚಿಕ್ಕ ಇದ್ರೆ ಸ್ಕೇಲ್ ಯೂಸ್ ಮಾಡ್ತೀವಿ, ದೊಡ್ಡ ಇದ್ರೆ ಟೇಪ್ ಯೂಸ್ ಮಾಡ್ತೀವಿ ಆಯಿತಾ. ಅದು 0 ಇಂದ ಶುರು ಆಗುತ್ತೆ ಆಯಿತಾ. 0 ಮೀಟರು, 1 ಮೀಟರು, 2 ಮೀಟರು ಅಥವಾ 1 ಕಿಲೋಮೀಟರು, 2 ಕಿಲೋಮೀಟರು, 3 ಕಿಲೋಮೀಟರು, ಆ ರೀತಿ ನಾವು ಮೆಜರ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ಅನ್ಲಿಮಿಟೆಡ್, ನಾವು ಎಷ್ಟು ಬೇಕಾದ್ರೂ ಮೆಜರ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ನಾವು ಯಾವುದೇ ಒಂದು ಡಿಸ್ಟೆನ್ಸ್ನ ಮೆಜರ್ಮೆಂಟ್ ಮಾಡಬೇಕಾದ್ರೆ ಅನ್ಲಿಮಿಟೆಡ್, ಅದನ್ನ ಇನ್ಫೈನೈಟ್ ಅಂತ ಕರೀತಾರೆ ಆಯ್ತಾ. ಕನ್ನಡದಲ್ಲಿ ಅಸಂಖ್ಯಾತ ಅಂತ ಕರೀತಾರೆ, ಅನಂತ ಅಂತ ಕರೀತಾರೆ ಕನ್ನಡದಲ್ಲಿ. ಇಂಗ್ಲಿಷಲ್ಲಿ ಇನ್ಫೈನೈಟ್ ಅಂತ ಕರೀತಾರೆ ಆಯ್ತಾ. 1 ಮೀಟರು, 2 ಮೀಟರು, 1 ಕಿಲೋಮೀಟರು, 2 ಕಿಲೋಮೀಟರು, 1000 ಕಿಲೋಮೀಟರು, 10,000 ಕಿಲೋಮೀಟರು, ಲಕ್ಷ ಕಿಲೋಮೀಟರು, ಕೋಟಿ ಕಿಲೋಮೀಟರ್ ಅಂತ ಅದು ಲೆಕ್ಕನೇ ಇಲ್ಲ, ಅಳತೆ ಹಾಕೊಂಡು ಹೋಗ್ತಾನೆ ಇರ್ಬೋದು ಆಯ್ತಾ ಡಿಸ್ಟೆನ್ಸ್ ಅಲ್ಲಿ. ಆದ್ರೆ ಆಂಗಲ್ಗೆ ಏನಾರ ಬಂದ್ರೆ, ನಾವು ಅದೇನ ಆಂಗಲ್ ಏನಾರ ಬಂದ್ರೆ ಅದು 0 ಇಂದ ಶುರು ಆಗುತ್ತೆ ಆಯ್ತಾ. ಈ ರೀತಿ 0 ಇಂದ ಶುರು ಆಗುತ್ತೆ, ಅದು ಬರ್ತಾ ಇಲ್ಲ ಆಯ್ತಾ. ಆಂಗಲ್ ಯಾವಾಗ್ಲೂ 0 ಇಂದ ಶುರು ಆಗುತ್ತೆ, 0 ಇಂದ ಜಾಸ್ತಿ ಆಗ್ತಾ ಇರುತ್ತೆ. 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, ಅದಾದ್ಮೇಲೆ ನೋಡಿ ಈಗ 90 ಡಿಗ್ರಿ ಏನೋ ಬಂದಿದೆ ಆಯ್ತಾ. 90 ಡಿಗ್ರಿ ಇದೆ, ಅದಾದ್ಮೇಲೆ 180 ಡಿಗ್ರಿ ಆಯಿತು, 180 ಡಿಗ್ರಿ, ಅದಾದ್ಮೇಲೆ 270 ಡಿಗ್ರಿ ಆಯಿತು, ಅದಾದ್ಮೇಲೆ 280, 290, 300 ಆಯ್ತಾ, 300, 340, 350, 360 ಆಯ್ತಾ. 0 ಇಂದ 360 ಬಂದು ಕ್ಲೋಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ. ಡಿಸ್ಟೆನ್ಸ್ ಆದರೆ ಅದು ಇನ್ಫೈನೈಟು, ಅದು ಎಷ್ಟು ಬೇಕಾದ್ರೂ ಅಳತೆ ಹಾಕಿ ಹೋಗ್ಬೋದು. ಆ್ಯಂಗಲ್ ಅಲ್ಲಿ 0 ಇಂದ ಶುರು ಆಗುತ್ತೆ, 360 ಎಂಡ್ ಆಗುತ್ತೆ. ಆ್ಯಂಗಲ್ದು ಲಿಮಿಟ್ ಇಷ್ಟೇ ಇರೋದು. 0 ಇಂದ ಈ ರೀತಿ ಶುರು ಆಗುತ್ತೆ, 0 ಇಂದ ಶುರುವಾಗಿ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4, 5, 6, 7, 8, 9, 90 ಆಯ್ತಾ. 60, 70, 90 ಆಯ್ತಾ. 90 ಆದಮೇಲೆ 100, 120, ಅದೇ ರೀತಿ 180 ಆಗುತ್ತೆ. ಈ ರೀತಿ ಬಂದರೆ 180 ಆಗುತ್ತೆ, 190, 190 ಆದಮೇಲೆ 200, 250, 300, 350, ಲಾಸ್ಟಲ್ಲಿ ಬಂದು 360 ಆಗುತ್ತೆ. 0 ಇಂದ ಶುರು ಆಗುತ್ತೆ, 360 ಡಿಗ್ರಿ ಬಂದು ನಿಲ್ಲುತ್ತೆ. ಇದೊಂದು ನಿಮಗೆ ಕಾನ್ಸೆಪ್ಟು ಗೊತ್ತಿರಬೇಕು ಆಯ್ತಾ. ಆ್ಯಂಗಲ್ಲು ಲಿಮಿಟ್ ಏನಿದೆ, 0 ಇಂದ ಸ್ಟಾರ್ಟ್ ಆಗುತ್ತೆ, 0 ಇಂದ ಸ್ಟಾರ್ಟ್ ಆಗಿ 360 ಎಂಡ್ ಆಗುತ್ತೆ ಆಯ್ತಾ. ಇದ್ರ ಕೆಪಾಸಿಟಿ ಅಷ್ಟೇನೆ ಆಯ್ತಾ. ಏನೇ ಹೇಳ್ತಾ ಇದ್ರು ಇದ್ರೊಳಗಡೆ ಬರುತ್ತೆ. ಆ್ಯಂಗಲ್ ಅಂದರೆ 0 ಇಂದ 360 ಡಿಗ್ರಿ ಒಳಗಡೆ ಬರುತ್ತೆ ಆಯ್ತಾ. 361 ಡಿಗ್ರಿ ಇಲ್ಲ, 370 ಡಿಗ್ರಿ ಇಲ್ಲ, 500 ಡಿಗ್ರಿ ಇಲ್ಲ, 900 ಡಿಗ್ರಿ ಇಲ್ಲ ಆಯ್ತಾ. 10,000 ಡಿಗ್ರಿ ಇಲ್ವೇ ಇಲ್ಲ. ನೀವೇನಾರು ಯಾವ್ದಾದ್ರು ಒಂದು ಡಿಗ್ರಿ ಏನಾರು ಹೇಳಿದ್ರೆ ಮೆನ್ಷನ್ ಮಾಡಿದ್ರೆ 0 ಡಿಗ್ರಿಯಿಂದ 360 ಡಿಗ್ರಿ ಒಳಗಡೆ ಬಂದಿರುತ್ತೆ. ಸೊ ಇದ್ರದ್ದು ಲಿಮಿಟ್ ಅಷ್ಟೇನೆ, 0 ಇಂದ 360 ಡಿಗ್ರಿ ಒಳಗಡೆ ಇರುತ್ತೆ. ಈಗ ನೋಡಿ 0 ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ಆಯ್ತಾ. ನೋಡಿ ಆ್ಯಂಗಲ್ 0 ಇದೆ. ಈಗ ನೋಡಿ 2 ರೇಸ್ ಇದೆಯಲ್ಲ, 2 ರೇಸ್ ಮಧ್ಯೆ ಸ್ಪೇಸು ಏನು ಇಲ್ಲ, 0 ಇದೆ. ಇವೆರಡು ರೇಸ್ ಇದೆ, ರೇಸ್ ಮಧ್ಯೆ ಸ್ಪೇಸು 0 ಇದೆ. ಇದನ್ನ 0 ಡಿಗ್ರಿ ಅಂತ ಕರಿತೀವಿ ಆಯ್ತಾ. ಇದನ್ನ 0 ಡಿಗ್ರಿ ಅಂತ ಕರಿತೀವಿ. ಇದೆ ನೋಡಿ, ಎರಡು ಲೈನು ಒಟ್ಟಿಗೆ ಇಲ್ಲೇ ಇದ್ರೆ, ಇವೆರಡು ಲೈನು ಒಟ್ಟಿಗೆ ಇಲ್ಲೇ ಇದ್ರೆ ಇದನ್ನ 0 ಡಿಗ್ರಿ ಅಂತ ಕರಿತೀವಿ ಆಯ್ತಾ. ಅದಾದ್ಮೇಲೆ ನೋಡಿ ಹಿಂಗೈತೆ, 0 ಐತೆ. ಆ್ಯಂಗಲ್ನ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಆ್ಯಂಗಲ್ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಒಂದು 50, 60, 70, 80 ಆಯ್ತಾ. ಈ ರೀತಿ ಬರುತ್ತೆ. ಈ ರೀತಿ ಇದ್ರೆ ಇದನ್ನ 90 ಡಿಗ್ರಿ ಅಂತ ಕರಿತೀವಿ. ಈ ರೀತಿ ಬಂದರೆ ಇದನ್ನ 90 ಡಿಗ್ರಿ ಅಂತ ಕರಿತೀವಿ ಆಯ್ತಾ. ನೋಡಿ ಇದು ಹಾರಿಜಾಂಟಲ್ ಇದೆ, ಇದು ವರ್ಟಿಕಲ್ ಇದೆ. ಇದು ಎಕ್ಸಾಕ್ಟ್ ಹಾರಿಜಾಂಟಲ್ ಇದೆ, ಇದು ವರ್ಟಿಕಲ್ ನೆಟ್ಟಿಂಗ್ ಇದೆ. ಇದು ನೆಟ್ಟಿಂಗ್ ನಿಂತಿದೆ, ಇದು ಅಡ್ಡ ಇದೆ. ಈ ಥರ ಇದ್ರೆ ಇದನ್ನ 90 ಡಿಗ್ರಿ ಅಂತ ಕರಿತೀವಿ ಆಯ್ತಾ. ಹಿಂಗೆ ಇಟ್ಕೋತೀನಿ ಸ್ಕೇಲ್ನ, ಕನ್ಫ್ಯೂಸ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಆಯ್ತಾ. ಬೇಕು ಅಂದರೆ ಇಲ್ಲಿ ಹಾಕೋತೀನಿ ನೋಡಿ, ಆಲ್ಮೋಸ್ಟ್ 90 ಡಿಗ್ರಿ ಇದೆ. ಈ ಥರ ಇದ್ರೆ ಇದನ್ನ 90 ಡಿಗ್ರಿ ಆ್ಯಂಗಲ್ ಅಂತ ಕರಿತೀವಿ. ಇದು ಹಾರಿಜಾಂಟಲ್ ಆಗಿರುತ್ತೆ, ಇದು ವರ್ಟಿಕಲ್ ಆಗಿರುತ್ತೆ ಆಯ್ತಾ. ಬರಿತೀನಿ ರೀ, ಈ ಆ್ಯಂಗಲ್ನ 90 ಡಿಗ್ರಿ ಅಂತ ಕರಿತೀವಿ. 90 ಡಿಗ್ರಿ ಅಂದರೆ ಇಲ್ಲಿ ಬಂದರೆ 90 ಡಿಗ್ರಿ. ಒಂದು ರೇಸ್ ಇಲ್ಲಿ, ಒಂದು ಲೈನ್ ಇಲ್ಲಿ, ಒಂದು ರೇಸ್ ಇಲ್ಲಿ, ಒಂದು ಲೈನ್ ಇಲ್ಲಿ ಬಂದರೆ ಇದನ್ನ 90 ಡಿಗ್ರಿ ಆ್ಯಂಗಲ್ ಅಂತ ಕರಿತೀವಿ ಆಯ್ತಾ. 90 ಡಿಗ್ರಿ ಇದೆ ಆಯ್ತಾ. 90 ಡಿಗ್ರಿ ಇದೆ, ಹಿಂಗೆ ಇಟ್ಕೊಳ್ತೀನಿ. 90 ಡಿಗ್ರಿ ಇದೆ, ಪುನಃ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ 90 ಇದೇನಾಯಿತು, 100 ಆಯಿತಾ. ಈಗ 120, 140, 150 ಆಯಿತಾ. ಆಲ್ಮೋಸ್ಟ್ ಸ್ಟ್ರೈಟ್ ಆಯಿತು. ಈಗ ನೋಡಿ ಎಕ್ಸಾಕ್ಟ್ ಸ್ಟ್ರೈಟ್ ಕುಂಭಕರ್ಣ ಥರ ಮಲಗಿದೆ
ಆಯ್ತಾ. ಇದು ಒಂದೇ ಲೈನ್ ಆಗಿದೆ, ಸ್ಟ್ರೈಟ್ ಲೈನ್ ಆಗಿಬಿಟ್ಟಿದೆ ಈಗ ನೋಡಿ, ಒಂದೇ ಸ್ಟ್ರೈಟ್ ಲೈನ್ ಆಗಿದೆ. ಒಂದೇ ಸ್ಟ್ರೈಟ್ ಲೈನ್ ಆಗಿದ್ರೆ ಆ್ಯಂಗಲ್ಲು 180 ಡಿಗ್ರಿ ಆಗಿರುತ್ತೆ. ಈ ರೀತಿ ಸ್ಟ್ರೈಟ್ ಲೈನ್ ಏನಾರು ಆಗಿದ್ರೆ, ಆ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನು ಎಕ್ಸಾಕ್ಟ್ ಸ್ಟ್ರೈಟ್ ಲೈನ್ ಏನಾರು ಇದ್ರೆ ಅದು 180 ಡಿಗ್ರಿ ಆ್ಯಂಗಲ್ ಆಗಿರುತ್ತೆ. ಆಯ್ತಾ, ಅದೇನಾಗಿರುತ್ತೆ ಆ್ಯಂಗಲ್ಲು ಇಲ್ಲಿ ಬಂದಾಗ 180 ಡಿಗ್ರಿ ಆಗಿರುತ್ತೆ. ಒಂದು ಲೈನ್ ಇಲ್ಲಿದೆ, ಇನ್ನೊಂದು ಲೈನು ಇಲ್ಲಿದೆ. ಈ ಥರ ಇದ್ದಾಗ 180 ಡಿಗ್ರಿ ಆಗಿರುತ್ತೆ. ಆಯ್ತಾ, ಹಿಂಗಾರು ಇರ್ಬೋದು, ಹಿಂಗಾರು ಇರ್ಬೋದು. ಆಯ್ತಾ, ಸ್ಟ್ರೈಟ್ ಲೈನ್ ಇದ್ರೆ ಹಿಂಗಿದ್ರು ಸ್ಟ್ರೈಟ್ ಲೈನೇ, ಹಿಂಗಿದ್ರು ಸ್ಟ್ರೈಟ್ ಲೈನೇ, ಹಿಂಗೆ ಓರೆ ಇದ್ರು ಸ್ಟ್ರೈಟ್ ಲೈನೇ, ಹಿಂಗೆ ಓರೆ ಇದ್ರು ಸ್ಟ್ರೈಟ್ ಲೈನೇ. ಆಯ್ತಾ, ಹೆಂಗಿದ್ರು ಸ್ಟ್ರೈಟ್ ಲೈನೇ ಇದು. ಹಿಂಗಿದ್ರು ಸ್ಟ್ರೈಟ್ ಲೈನೇ, ಹಿಂಗಿದ್ರು ಸ್ಟ್ರೈಟ್ ಲೈನೇ, ಹಿಂಗಿದ್ರು ಸ್ಟ್ರೈಟ್ ಲೈನೇ. ಈ ಥರ ಇದ್ದಾಗ ಆ್ಯಂಗಲು 180 ಡಿಗ್ರಿ ಇರುತ್ತೆ. ಆಯ್ತಾ, ಈಗ ನೆಕ್ಸ್ಟ್ ಪ್ರೊಸೀಡ್ ಮಾಡ್ತೀನಿ ನೋಡಿ. ಹಿಂಗಾಯ್ತಾ, 180 ಡಿಗ್ರಿ ಇದೆ. ಪುನಃ ಆ್ಯಂಗಲ್ನ ಜಾಸ್ತಿ ಮಾಡ್ತೀನಿ, ಜಾಸ್ತಿ ಮಾಡ್ತಾ ಇದ್ದೀನಿ ನೋಡಿ, ಆ್ಯಂಗಲ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ಎಷ್ಟಾಗುತ್ತೆ, ಈ ರೀತಿ ಬಂದಾಗ ಆ್ಯಂಗಲ್ಲು ನೋಡಿ, ಈ ರೀತಿ ಬಂದಾಗ ಆ್ಯಂಗಲ್ 270 ಡಿಗ್ರಿ ಆಗಿರುತ್ತೆ. ಈ ರೀತಿ ಬಂದಾಗ ಆ್ಯಂಗಲ್ಲು 270 ಡಿಗ್ರಿ ಆಗಿರುತ್ತೆ ನೋಡಿ, ಇಟ್ಕೋತೀನಿ. ಈ ರೀತಿ ಬಂದಾಗ ಆ್ಯಂಗಲ್ಲು 270 ಡಿಗ್ರಿ ಆಗಿರುತ್ತೆ. ಆಯಿತಾ, ಬರೀತೀನಿ ನೋಡಿ. ಈಗ 270 ಡಿಗ್ರಿ ಆಗಿರುತ್ತೆ. ಒಂದು ಮುಳ್ಳು ಇಲ್ಲಿದೆ, ಇನ್ನೊಂದು ಮುಳ್ಳು ಇಲ್ಲಿದೆ. ಈ ರೀತಿ ಇದ್ದಾಗ ಆ್ಯಂಗಲ್ 270 ಡಿಗ್ರಿ ಆಗಿರುತ್ತೆ. ಆಯಿತಾ, ಈಗ 270 ಆಗಿದೆ. ಪುನಃ ಇದನ್ನು ಬೆಂಡ್ ಮಾಡ್ತೀನಿ. 270 ಇದೆಯಲ್ಲ, ಪುನಃ ಜಾಸ್ತಿ ಮಾಡ್ತೇವೆ. 270 ಅದು ಹಂಗೆ ಇರುತ್ತೆ, ಇದನ್ನು ಮಾತ್ರ ಕ್ಲೋಸ್ ಮಾಡ್ತಾ ಇರೋದು. ಆಯಿತಾ, 270, 280, 290, 300. ಆಯಿತಾ, 300 ಆದಮೇಲೆ 310. ಇದು ಹಂಗೆ ಇದೆ ಹಾರಿಜಾಂಟಲ್, ಇದನ್ನು ಮಾತ್ರ ಜಾಸ್ತಿ ಮಾಡ್ತಾ ಇದ್ದೀನಿ. 340, 350, 360. ಆಯಿತಾ, ಈ ರೀತಿ ಬಂದರೆ ಎಕ್ಸಾಕ್ಟು 360 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ಬೋದು. ಆಯಿತಾ, ವಾಪಸ್ ಹಂಗೆ ಬಂದು ನಿಂತಿದೆ. 0 ಇಂದ ಶುರುವಾಗಿ ವಾಪಸ್ ಇಲ್ಲೇ ಬಂದು ನಿಂತಿದೆ ಅನ್ನೋ ಒಂದು ರೌಂಡ್ ಬಂದಿದೆ. ಇದು 0 ಇಂದ ಶುರುವಾಗಿ ಒಂದು ರೌಂಡ್ ಬಂದಿದೆ. ಸೊ ಇದೇನಾಗುತ್ತೆ, ಆ್ಯಂಗಲ್ ಈ ರೀತಿ ಬಂದಾಗ 360 ಡಿಗ್ರಿ ಆಗುತ್ತೆ. ಇದನ್ನು 60 ಡಿಗ್ರಿ ಅಂತಲೂ ಹೇಳ್ತಾರೆ, ಅಲ್ಲ ಸಾರಿ 0 ಡಿಗ್ರಿ ಅಂತಲೂ ಹೇಳ್ತಾರೆ, 360 ಡಿಗ್ರಿ ಅಂತಲೂ ಹೇಳ್ತಾರೆ. 0 ಡಿಗ್ರಿ ಯಾವಾಗ, 0 ಡಿಗ್ರಿ ಅಂದಾಗ ಇವೆರಡರ ಮಧ್ಯೆ ಸ್ಪೇಸ್ ಇಲ್ಲವೇ ಇಲ್ಲ, ಆಗ 0 ಡಿಗ್ರಿ ಅಂತ ಹೇಳ್ತಾರೆ. ಇದೇನಾರ ಒಂದು ರೌಂಡ್ ಹಿಂಗೇನೋ ಸುತ್ಕೊ ಬಂದರೆ, ಇದೇನೋ ಒಂದು ರೌಂಡ್ ಈ ಥರ ಏನಾರ ಒಂದು ರೌಂಡ್ ಸುತ್ಕೊ ಬಂದರೆ 360 ಡಿಗ್ರಿ ಆಗಿರುತ್ತೆ. ಈಗ ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. 0 ಇಂದ ಶುರುವಾಗಿದೆ, ಹಿಂಗೆ ಜಾಸ್ತಿ ಆಗಿದೆ 90 ಡಿಗ್ರಿ ಅಂತ ಹೇಳ್ತಾರೆ. ಅದಾದಮೇಲೆ ಹಿಂಗೆ ಬಂದರೆ 180 ಡಿಗ್ರಿ ಅಂತ ಹೇಳ್ತಾರೆ. ಆಯಿತಾ, ಇದು 90 ಆಗುತ್ತೆ, ಇದು 90 ಪ್ಲಸ್ 90 180 ಡಿಗ್ರಿ ಆಯಿತು. ಪುನಃ ಹಿಂಗೆ ಟರ್ನ್ ಆಗಿದೆ, ಪುನಃ 90 ಡಿಗ್ರಿ 270 ಡಿಗ್ರಿ ಆಯಿತು. ಪುನಃ 270ಇಂದ ಇದು ಮಾಡ್ಕೊಬನ್ನಿ, ಈ ಕಡೆ 90 ಡಿಗ್ರಿ ಆಯಿತು. ಆಯಿತಾ, 360 ಡಿಗ್ರಿ ಆಯಿತು. ಆಯಿತಾ, 360 ಡಿಗ್ರಿನ 4 ಪಾರ್ಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಪಾರ್ಟ್ 90 ಡಿಗ್ರಿ ಆಗುತ್ತೆ, ಇನ್ನೊಂದು 180 ಡಿಗ್ರಿ, 270, 360 ಡಿಗ್ರಿ ಆಗುತ್ತೆ. ಅಥವಾ 90 ಪ್ಲಸ್ 90 ಅಂತ ಆ್ಯಡ್ ಮಾಡ್ಕೊಬಂದ್ರೆ ನಿಮ್ಗೆ 0 ಇಂದ 360 ಡಿಗ್ರಿ ಸಿಗುತ್ತೆ. ಆಯಿತಾ, ನೆಕ್ಸ್ಟ್ ನೋಡಿ, ನೆಕ್ಸ್ಟು ಗಡಿಯಾರ ತಗೊಂಡು 0 ಇಂದ 360 ಡಿಗ್ರಿನ ಯಾವ ರೀತಿ ಕವರ್ ಮಾಡ್ಬೋದು. ಆಯಿತಾ, 0 ಇಂದ 360 ಡಿಗ್ರಿನ ಯಾವ ರೀತಿ ಕಂಪ್ಲೀಟ್ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಯಿತಾ, ಜಸ್ಟ್ ಅಪ್ರಾಕ್ಸಿಮೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಎಕ್ಸಾಕ್ಟಾಗಿ ಹೇಳ್ತೀನಿ. ಫಸ್ಟ್ ನೋಡಿ, ಆಯಿತಾ, ಗಡಿಯಾರದ ಮುಳ್ಳು ಎರಡು ಒಂದೇ ಕಡೆ ಇದೆ ಅಂದರೆ 0 ಇದೆ ಅಂತ. ಆಯಿತಾ, ಎರಡು ಮುಳ್ಳು ಒಂದೇ ಕಡೆ ಇದೆ ಅಂದರೆ 0 ಡಿಗ್ರಿ ಇದೆ ಅಂತ. ಅದೇ ಥರ ಇಟ್ಕೋತೀನಿ ನೋಡಿ, ಅದೇ ಥರ ಇಟ್ಕೋತೀನಿ ಎಕ್ಸಾಕ್ಟ್ ಅಲ್ಲೇನೆ. ಈಗ 0 ಇಂದ ಜಾಸ್ತಿ ಮಾಡ್ಕೊ ಬರ್ತೀನಿ. ಆಯಿತಾ, 0 ಇದೆ. ಆಯಿತಾ, ಈಗ ನೋಡಿ 0 ಇದೆ, ಅಪ್ರಾಕ್ಸಿಮೇಟಾಗಿ 90 ಡಿಗ್ರಿ ಅಂತ ಹೇಳ್ಬೋದು. ಆಯಿತಾ, ಫಸ್ಟು ಅಪ್ರಾಕ್ಸಿಮೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ್ಮೇಲೆ ಎಕ್ಸಾಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ, ಅಪ್ರಾಕ್ಸಿಮೇಟಾಗಿ 90 ಡಿಗ್ರಿ ಇದೆ, ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀನಿ. ಆಯಿತಾ, ಈಗ ಅಪ್ರಾಕ್ಸಿಮೇಟಾಗಿ 180 ಡಿಗ್ರಿ ಐತೆ, 180 ಡಿಗ್ರಿ ಅಪ್ರಾಕ್ಸಿಮೇಟಾಗಿ. ಆಯಿತಾ, ಈಗ ನೋಡಿ ಅಪ್ರಾಕ್ಸಿಮೇಟಾಗಿ 180 ಡಿಗ್ರಿ ಐತೆ. ನೆಕ್ಸ್ಟ್ 180 ಆದಮೇಲೆ ನೆಕ್ಸ್ಟು ಆಲ್ಮೋಸ್ಟ್ 270 ಡಿಗ್ರಿ ಏನೋ ಬಂತು, ಆಲ್ಮೋಸ್ಟ್ 270 ಡಿಗ್ರಿ ಬಂತು. ಆಯಿತಾ, ವಾಪಸ್ ಬರ್ತಾ ಇದ್ದೀನಿ. ಈಗ 360 ಡಿಗ್ರಿ ಆಯಿತು. ಆಯಿತಾ, ಒಂದು ರೌಂಡ್ 0 ಇಂದ ಶುರುವಾಗಿ ವಾಪಸ್ ಹಂಗೆ ಬಂದರೆ 360 ಡಿಗ್ರಿ ಕಂಪ್ಲೀಟ್ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡೋದು. ಈಗ ಎಕ್ಸಾಕ್ಟಾಗಿ 0 ಡಿಗ್ರಿ ಅಂದರೆ ಏನೋ ತೋರಿಸ್ತೀನಿ ರೀ. ಗಡಿಯಾರದಲ್ಲಿ 0 ಡಿಗ್ರಿ ಅಂದರೆ ಯಾವಾಗ ಬರುತ್ತೆ ಅಂದರೆ ಗಡಿಯಾರದ ಮುಳ್ಳು 12 o'clockಲ್ಲಿದ್ದಾಗ ನೋಡಿ, ಈ ರೀತಿ ಗಡಿಯಾರದ ಮುಳ್ಳು 12 o'clockಲ್ಲಿದ್ದಾಗ, ಗಡಿಯಾರದ ಮುಳ್ಳು 12 o'clockಲ್ಲಿದ್ದಾಗ ಎಕ್ಸಾಕ್ಟಾಗಿ 0 ಡಿಗ್ರಿ ಅಂತ ಹೇಳ್ಬೋದು. ಆಯಿತಾ, 0 ಡಿಗ್ರಿ ಆಯಿತು. ನೆಕ್ಸ್ಟ್ 90 ಡಿಗ್ರಿ ಯಾವಾಗ ಬರುತ್ತೆ ಅಂದರೆ ಇರಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಗಡಿಯಾರದ ಮುಳ್ಳು 9 ಗಂಟೆಲಿ ಇದ್ದಾಗ. ನೋಡಿ 90 ಡಿಗ್ರಿ ಗಡಿಯಾರದ ಮುಳ್ಳು 9 ಗಂಟೆ ಇಲ್ದ, ಗಡಿಯಾರದ ಮುಳ್ಳು 9 ಗಂಟೆಲಿ ಇದ್ದಾಗ ನಮಗೆ 90 ಡಿಗ್ರಿ ಆಂಗಲ್ ಸಿಗುತ್ತೆ. ನೆಕ್ಸ್ಟ್ 180 ಡಿಗ್ರಿ ಯಾವಾಗ ಸಿಗುತ್ತೆ ಆಯ್ತಾ? ನೋಡಿ ಗಡಿಯಾರದ ಮುಳ್ಳು 9 ಗಂಟೆಲಿ ಇದ್ದಾಗ ನಮಗೆ 90 ಡಿಗ್ರಿ ಆಂಗಲ್ ಸಿಗುತ್ತೆ, 90 ಡಿಗ್ರಿ. ನೆಕ್ಸ್ಟ್ 180 ಡಿಗ್ರಿ ಯಾವಾಗ ಸಿಗುತ್ತೆ? 180 ಡಿಗ್ರಿ ಗಡಿಯಾರದ ಮುಳ್ಳು 6 ಗಂಟೆಲಿ ಇದ್ದಾಗ. ನೋಡಿ ಗಡಿಯಾರದ ಮುಳ್ಳು 6 ಗಂಟೆಲಿ ಇದ್ದಾಗ, ಗಡಿಯಾರದ ಮುಳ್ಳು 6 ಗಂಟೆಲಿ ಇದ್ದಾಗ ನಮಗೆ 180 ಡಿಗ್ರಿ ಸಿಗುತ್ತೆ ಆಯ್ತಾ? ನೆಕ್ಸ್ಟ್ 270 ಡಿಗ್ರಿ ಯಾವಾಗ ಸಿಗುತ್ತೆ? 270 ಡಿಗ್ರಿ ಯಾವಾಗ ಸಿಗುತ್ತೆ ಅಂದ್ರೆ ಒನ್ಸ್ ಅಗೇನ್ ಗಡಿಯಾರದ ಮುಳ್ಳು 3 ಗಂಟೆಲಿ ಇದ್ದಾಗ ಅಂತ ಹೇಳ್ಬೋದು. ನೋಡಿ ಗಡಿಯಾರದ ಮುಳ್ಳು 3 ಗಂಟೆಲಿ ಇದ್ದಾಗ ನಾವು 270 ಡಿಗ್ರಿ ಅಂತ ಹೇಳ್ಬೋದು ಆಯ್ತಾ? ಹಿಂಗ್ ಲೆಕ್ಕ ಹಾಕಿದ್ರೆ 90 ಡಿಗ್ರಿ ಆಗುತ್ತೆ, ಹಿಂಗ್ ಲೆಕ್ಕ ಹಾಕಿದ್ರೆ 270 ಡಿಗ್ರಿ ಆಗುತ್ತೆ ಆಯ್ತಾ? ನೋಡಿ ಈ ರೀತಿ ಲೆಕ್ಕ ಹಾಕಿದ್ರೆ 90 ಡಿಗ್ರಿ ಸಿಗುತ್ತೆ, ಈ ರೀತಿ ಲೆಕ್ಕ ಹಾಕಿದ್ರೆ 270 ಡಿಗ್ರಿ ಸಿಗುತ್ತೆ ಆಯ್ತಾ? ಈ ರೀತಿ ನಾವು 270 ಡಿಗ್ರಿನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಅದೇ ರೀತಿ ಗಡಿಯಾರದ ಮುಳ್ಳು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆದ್ರೆ, ಅದೆಲ್ಲಾರ ಇರಲಿ, ಗಡಿಯಾರದ ಮುಳ್ಳು ಎಲ್ಲಾರ ಇರಲಿ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದ್ರೆ 0 ಡಿಗ್ರಿ ಅಂತ ಹೇಳ್ಬೋದು, ಅಥವಾ ಒಂದು ರೌಂಡ್ ಸುತ್ಕೊ ಬಂದ್ರೆ 360 ಡಿಗ್ರಿ ಅಂತ ಹೇಳ್ಬೋದು ಆಯ್ತಾ? ಒಂದ್ರ ಮೇಲೆ ಒಂದು ಲ್ಯಾಪ್ ಆಗಿದ್ರೆ 0 ಡಿಗ್ರಿ ಅಂತ ಹೇಳ್ಬೋದು, ಅಥವಾ ಒಂದು ರೌಂಡ್ ಸುತ್ಕೊ ಬಂದ್ರೆ ಅದನ್ನ 360 ಡಿಗ್ರಿ ಅಂತ ಹೇಳ್ಬೋದು. ಈಗ ಆಲ್ಮೋಸ್ಟ್ ಆಂಗಲ್ದು ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಟೈಪ್ಸ್ ಆಫ್ ಆಂಗಲ್, ಕನ್ನಡದಲ್ಲಿ ಕೋನಗಳ ವಿಧಗಳು. ಎಷ್ಟು ಟೈಪ್ಸ್ ಇದೆ ಅಂದ್ರೆ ಸಾಮಾನ್ಯವಾಗಿ 6 ಟೈಪ್ಸ್ ಇದೆ ಆಯ್ತಾ? 6 ಟೈಪ್ಸ್ ಅಲ್ಲಿ ಯಾವ್ಯಾವ್ದು ಇದೆ ಅಂದ್ರೆ ಅಲ್ಲಿ ನೋಡಿ ಫಿಗರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಫಸ್ಟ್ ಒನ್ ಅಕ್ಯೂಟ್ ಆಂಗಲ್, ಸೆಕೆಂಡ್ ಒನ್ ರೈಟ್ ಆಂಗಲ್, ಮೂರನೇದು ಅಬ್ಟ್ಯೂಸ್ ಆಂಗಲ್, ನಾಲ್ಕನೇದು ಸ್ಟ್ರೈಟ್ ಆಂಗಲ್, ಐದನೇದು ರಿಫ್ಲೆಕ್ಸ್ ಆಂಗಲ್, ಆರನೇದು ಫುಲ್ ಆಂಗಲ್ ಅಥವಾ ಕಂಪ್ಲೀಟ್ ಆಂಗಲ್ ಅಂತಾನು ಹೇಳ್ಬೋದು ಆಯ್ತಾ? ಸಾಮಾನ್ಯವಾಗಿ 6 ಟೈಪ್ಸ್ ಇದೆ. ಫಸ್ಟ್ ಒನ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಅಕ್ಯೂಟ್ ಆಂಗಲ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಲಘು ಕೋನ ಅಂತ ಹೇಳ್ತಾರೆ ಆಯ್ತಾ? ಅಕ್ಯೂಟ್ ಆಂಗಲ್ ಅಥವಾ ಕನ್ನಡದಲ್ಲಿ ಲಘು ಕೋನ ಅಂದ್ರೆ ಏನು? 0 ಇಂದ 90 ಡಿಗ್ರಿ ಒಳಗಡೆ ಇದ್ರೆ, 0 ಇಂದ 90 ಡಿಗ್ರಿ ಒಳಗಡೆ ಇದ್ರೆ ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ ಆಯ್ತಾ? 0 ಇಂದ 90 ಡಿಗ್ರಿ ಒಳಗಡೆ ಇದ್ರೆ ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ ಆಯ್ತಾ? ನೋಡಿ 0 ಡಿಗ್ರಿ ಇದೆ, 90 ಡಿಗ್ರಿ ಇದೆ, 0 ಇಂದ 90 ಡಿಗ್ರಿ ಒಳಗಡೆ ಇರ್ಬೋದು, ಎಲ್ಲಾರು ಇರ್ಲಿ ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. ಈ ತರ ಇದ್ರೆ ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. ಎಲ್ಲಾರು ಇರ್ಬೋದು, ಅಲ್ಲಾರು ಇರ್ಬೋದು, ಅಥವಾ ಇಲ್ಲಾರು ಇರ್ಬೋದು, ಅಥವಾ ಇಲ್ಲಾರು ಇರ್ಬೋದು ಆಯ್ತಾ? 0 ಇಂದ 90 ಡಿಗ್ರಿ ಒಳಗಡೆ ಇರಬೇಕು, ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ ಆಯ್ತಾ? 0 ಡಿಗ್ರಿ ಇದ್ರೆ ಅದು ಅಕ್ಯೂಟ್ ಆಂಗಲ್ ಅಲ್ಲ, ಅದು 0 ಆಂಗಲ್. 90 ಡಿಗ್ರಿ ಇದ್ರೆ ಅದು ಅಕ್ಯೂಟ್ ಆಂಗಲ್ ಅಲ್ಲ, ಅದು ಲಂಬ ಕೋನ ಆಯ್ತಾ? ರೈಟ್ ಆಂಗಲ್ ಅಂತ ಹೇಳ್ತಾರೆ ಆಯ್ತಾ? ಇದಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ 89 ಇರಬೇಕು, 89 ಇರಬೇಕು. ಇದಕ್ಕಿಂತ ಜಾಸ್ತಿ ಇರೋದ್ರೆ 1 ಡಿಗ್ರಿ ಇರಬೇಕು ಆಯ್ತಾ? 1 ರಿಂದ 89 ಒಳಗಡೆ ಒಂದು ಸೇರಿಸಿ 89 ಸೇರಿಸಿ ಆಂಗಲ್ಸ್ ಇದ್ರೆ ಅದನ್ನ ಲಘು ಕೋನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. 0 ಗಿಂತ ಜಾಸ್ತಿ ಇರಬೇಕು, 90 ಕಡಿಮೆ ಇರಬೇಕು, ಆ ತರ ಇದ್ರೆ ಆ ಆಂಗಲ್ಸ್ ಎಲ್ಲ ಅಕ್ಯೂಟ್ ಆಂಗಲ್ ಅಥವಾ ಕನ್ನಡದಲ್ಲಿ ಲಘು ಕೋನ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ ರೈಟ್ ಆಂಗಲ್, ಕನ್ನಡದಲ್ಲಿ ಲಂಬ ಕೋನ. ಹಂಗಂದ್ರೆ ಏನು? ರೈಟ್ ಆಂಗಲ್ ಅಥವಾ ಲಂಬ ಕೋನ ಅಂದ್ರೆ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇರಬೇಕು ಆಯ್ತಾ? ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ 90 ಡಿಗ್ರಿ ಇದ್ರೆ ಅದನ್ನ ಲಂಬ ಕೋನ ಅಂತ ಕರೀತಾರೆ ಆಯ್ತಾ? ನೋಡಿ 0 ಇದೆ, ಇಲ್ಲಿ 90 ಡಿಗ್ರಿ ಇದೆ, ಇದನ್ನ ಲಂಬ ಕೋನ ಅಂತ ಕರೀತಾರೆ ಆಯ್ತಾ? ಎಕ್ಸಾಕ್ಟ್ ಆಗಿ ಇರಬೇಕು. ಇಲ್ಲೊಂದು ಲೈನ್ ಇರುತ್ತೆ, ಸಾಮಾನ್ಯವಾಗಿ ಇಲ್ಲೊಂದು ಲೈನ್ ಇರುತ್ತೆ, ಮತ್ತೆ ಈ ರೀತಿ ಒಂದು ಲೈನ್ ಇದ್ರೆ ಇವೆರಡೂ ಲೈನ್ ಮಧ್ಯೆ ಆಂಗಲ್ 90 ಡಿಗ್ರಿ ಇದ್ರೆ ಅದನ್ನ ರೈಟ್ ಆಂಗಲ್ ಅಥವಾ ಲಂಬ ಕೋನ ಅಂತ ಕರೀತಾರೆ ಆಯ್ತಾ? ಈಗ ನೋಡಿ ಕ್ಲಾರಿಟಿ ಬರುತ್ತೆ ನಿಮ್ಗೆ. ಈ ರೀತಿ ಎರಡು ಲೈನ್ಗಳ ಮಧ್ಯೆ ಆಯ್ತಾ, ಎರಡು ರೇಸ್ಗಳ ಮಧ್ಯೆ ಆಂಗಲ್ 90 ಡಿಗ್ರಿ ಇದ್ರೆ ಅದನ್ನ ಲಂಬ ಕೋನ ಅಥವಾ ರೈಟ್ ಆಂಗಲ್ ಅಂತ ಕರೀತಾರೆ. ಮತ್ತೆ ನೋಡಿ ಗಡಿಯಾರದಲ್ಲಿ ಎಷ್ಟಿರ್ಬೇಕು? ಎಕ್ಸಾಕ್ಟ್ 9 ಗಂಟೆ ಇರಬೇಕು ಅಥವಾ 3 o'clock ಇರಬೇಕು. ಗಡಿಯಾರದಲ್ಲಿ ಎಕ್ಸಾಕ್ಟ್ ಈ ರೀತಿ 3 o'clock ಇದ್ದಾಗ ಅಥವಾ 9 o'clock ಇದ್ದಾಗ ಇದನ್ನ ಲಂಬ ಕೋನ ರೈಟ್ ಆಂಗಲ್ ಅಂತ ಕರೀತಾರೆ. ನೆಕ್ಸ್ಟ್ ಟೈಪ್ ಅಬ್ಟ್ಯೂಸ್ ಆಂಗಲ್, ಕನ್ನಡದಲ್ಲಿ ವಿಶಾಲ ಕೋನ ಅಂತಾನು ಕರೀತಾರೆ, ಅಧಿಕ ಕೋನ ಅಂತಾನು ಕರೀತಾರೆ. ಅಬ್ಟ್ಯೂಸ್ ಆಂಗಲ್ ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನ ಅಬ್ಟ್ಯೂಸ್ ಆಂಗಲ್ ಅಥವಾ ವಿಶಾಲ ಕೋನ ಅಂತ ಕರೀತಾರೆ. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು ಅಂದ್ರೆ ಇಲ್ಲಿ ನೋಡಿ 90 ಡಿಗ್ರಿ ಇದಕ್ಕಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು ಆಯ್ತಾ? ಇವೆರಡು ಲೈನ್ಗಳ ಮಧ್ಯೆ ಇರಬೇಕು. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಆ ತರ ಇದ್ರೆ ಅದನ್ನ ಅಬ್ಟ್ಯೂಸ್ ಆಂಗಲ್ ಅಂತ ಕರೀತಾರೆ. ಲೈನ್ ಇವೆರಡು ಮಧ್ಯೆ ಇರಬೇಕು. 90ಗಿಂತ ಜಾಸ್ತಿ, 180ಗಿಂತ ಕಡಿಮೆ ಇದ್ರೆ ಅದನ್ನ ಅಬ್ಟ್ಯೂಸ್ ಆಂಗಲ್ ವಿಶಾಲ ಕೋನ ಅಂತ ಕರೀತಾರೆ
ಆಯ್ತಾ. ಆಬ್ವಿಯಸ್ಲಿ ಇನ್ನೊಂದು ಲೈನ್ ಇಲ್ಲಿ ಇರುತ್ತೆ. ಇದು ಒಂದು ಲೈನು, ಇದು ಇನ್ನೊಂದು ಲೈನ್. 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಈ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲ್ನ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಕರೀತಾರೆ. ಆಯ್ತಾ, ಈ ಆ್ಯಂಗಲ್ನ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಕರೀತಾರೆ. ಅಬ್ಟ್ಯೂಸ್ ಆ್ಯಂಗಲ್ ಅಥವಾ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತಲೂ ಕರೀತಾರೆ. ಅಧಿಕ ಕೋನ ಅಂತಲೂ ಕರೀತಾರೆ. ಆಯ್ತಾ, ಇದನ್ನ ಅಳಿಸಾಕಿ. ಈ ರೀತಿ ಕಾಣಿಸುತ್ತೆ ನಿಮಗೆ. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನು ಅಬ್ಟ್ಯೂಸ್ ಆ್ಯಂಗಲ್, ಕನ್ನಡದಲ್ಲಿ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರೀತಾರೆ. ನೆಕ್ಸ್ಟ್ ಇದೆ, ನೆಕ್ಸ್ಟ್ ನೋಡಿ, ಸ್ಟ್ರೈಟ್ ಆ್ಯಂಗಲ್, ಕನ್ನಡದಲ್ಲಿ ಸರಳ ಕೋನ. ಸ್ಟ್ರೈಟ್ ಆ್ಯಂಗಲ್ ಕನ್ನಡದಲ್ಲಿ ಸರಳ ಕೋನ. ಆಯ್ತಾ, ಎಕ್ಸಾಕ್ಟ್ 180 ಡಿಗ್ರಿ ಇದ್ರೆ, ಕರೆಕ್ಟಾಗಿ 180 ಡಿಗ್ರಿ ಇದ್ರೆ ಅದನ್ನ ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ ಅಂತ ಕರೀತಾರೆ. ಆಯ್ತಾ, ನೋಡಿ 0 ಡಿಗ್ರಿ ಲೈನ್, ಒಂದು ಲೈನ್ ಇಲ್ಲಿರುತ್ತೆ, ಒಂದು ಲೈನ್ ಇಲ್ಲಿರುತ್ತೆ, ಇನ್ನೊಂದು ಲೈನ್ ಇಲ್ಲಿರುತ್ತೆ, ಒಂದು ಲೈನ್ ಇಲ್ಲಿ, ಇನ್ನೊಂದು ಲೈನ್ ಇಲ್ಲಿರುತ್ತೆ. ಈ ರೀತಿ ಎಕ್ಸಾಕ್ಟ್ 180 ಡಿಗ್ರಿ ಇರಬೇಕು. 180 ಡಿಗ್ರಿ ಇದ್ರೆ ಅದನ್ನ ಸರಳ ಕೋನ ಅಥವಾ ಸ್ಟ್ರೈಟ್ ಆ್ಯಂಗಲ್ ಅಂತ ಕರೀತಾರೆ. ಆಯ್ತಾ, 180 ಡಿಗ್ರಿ ಹೆಂಗ್ ಬರುತ್ತೆ? ಇಲ್ಲಿ ನೋಡಿ, ಇಲ್ಲಿ 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಆಯ್ತಾ, ನೆಕ್ಸ್ಟ್ ಇಲ್ಲಿ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಸೇರಿ 180 ಡಿಗ್ರಿ ಇರುತ್ತೆ. ಆಯ್ತಾ, ಇದೇನಾಗಿರುತ್ತೆ, ಇದು 180 ಡಿಗ್ರಿ ಇರುತ್ತೆ, 180 ಡಿಗ್ರಿ ಇರುತ್ತೆ. ಈ ರೀತಿ ಎಕ್ಸಾಕ್ಟ್ ಸ್ಟ್ರೈಟ್ ಲೈನ್ ಇದ್ದಾಗ ಅದನ್ನ ಸರಳ ಕೋನ ಅಥವಾ ಸ್ಟ್ರೈಟ್ ಆ್ಯಂಗಲ್ ಅಂತ ಕರೀತಾರೆ. ಎಕ್ಸಾಕ್ಟ್ ಸ್ಟ್ರೈಟ್ ಲೈನ್ ಇರಬೇಕು. ಆಯ್ತಾ, ಸರಳ ಕೋನ ಅಥವಾ ಸ್ಟ್ರೈಟ್ ಆ್ಯಂಗಲ್ ಅಂತ ಕರೀತಾರೆ. ಗಡಿಯಾರದಲ್ಲಿ ಹೆಂಗೆ ತೋರಿಸ್ತೀರಾ? ಗಡಿಯಾರದಲ್ಲಿ ಎಷ್ಟಿರುತ್ತೆ, ಎಷ್ಟು ಗಂಟೆ ಇರುತ್ತೆ? ಗೆಸ್ ಮಾಡಿ, ಗೆಸ್ ಮಾಡಿ, ಗೆಸ್ ಮಾಡಿ, ಗೆಸ್ ಮಾಡಿ. ಎಷ್ಟು ಗಂಟೆ ಇದ್ದಾಗ ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ಬೋದು? ಕರೆಕ್ಟಾಗಿ 6 ಗಂಟೆ ಇದ್ದಾಗ, ಕರೆಕ್ಟಾಗಿ 6 ಗಂಟೆ ಇದ್ದಾಗ ಇದನ್ನ ಸ್ಟ್ರೈಟ್ ಆ್ಯಂಗಲ್, ಕನ್ನಡದಲ್ಲಿ ಸರಳ ಕೋನ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸಾಂಪಲ್ ಕೇಳಿದ್ರೆ ಕೇಳ್ತಾನೆ, ಸ್ಟ್ರೈಟ್ ಆ್ಯಂಗಲ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾನೆ. 6 ಗಂಟೆ, 3 ಗಂಟೆ, 12 ಗಂಟೆ ಮತ್ತೆ 5 ಗಂಟೆ, ಯಾವುದೋ ಒಂದು ಆಪ್ಷನ್ ಕೊಟ್ಟಿರ್ತಾನೆ. ಆ ಕೊಟ್ಟಾಗ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಈ ರೀತಿ ಸ್ಟ್ರೈಟ್ ಲೈನ್ ಯಾವಾಗ ಬರುತ್ತೆ ಅಂದ್ರೆ 6 ಗಂಟೆ ಇದ್ದಾಗ ಸ್ಟ್ರೈಟ್ ಲೈನ್ ಬರುತ್ತೆ. ಇದು ಸ್ಟ್ರೈಟ್ ಲೈನ್ ಅಥವಾ ಸರಳ ಕೋನಕ್ಕೆ ಎಕ್ಸಾಂಪಲ್. ನೆಕ್ಸ್ಟ್ ನೋಡಿ, ರಿಫ್ಲೆಕ್ಸ್ ಆ್ಯಂಗಲ್, ಕನ್ನಡದಲ್ಲಿ ಸರಳಾಧಿಕ ಕೋನ. ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಸರಳಾಧಿಕ ಕೋನ ಹಂಗಂದ್ರೆ 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 360 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನ ರಿಫ್ಲೆಕ್ಸ್ ಅಥವಾ ಸರಳಾಧಿಕ ಕೋನ ಅಂತ ಕರೀತಾರೆ. ಆಯ್ತಾ, ಫಸ್ಟ್ ಲೈನ್ ಎಲ್ಲಿರುತ್ತೆ? ಫಸ್ಟ್ ಲೈನ್ ಇಲ್ಲಿರುತ್ತೆ. ಫಸ್ಟ್ ಆ್ಯಂಗಲ್ಲು ಇಲ್ಲಿರುತ್ತೆ. ಏನಿದೆ, 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು. 180 ಡಿಗ್ರಿ ಇದೆ, ಅದಕ್ಕಿಂತ ಜಾಸ್ತಿ ಇರಬೇಕು. 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 360 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇದು 0ನೂ ಆಗುತ್ತೆ, 360 ಡಿಗ್ರಿನೂ ಆಗುತ್ತೆ. 180 ಡಿಗ್ರಿಗಿಂತ ಜಾಸ್ತಿ ಇದೆ, 360 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನ ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಸರಳಾಧಿಕ ಕೋನ ಅಂತ ಕರೀತಾರೆ. ಆಯ್ತಾ, ಇದನ್ನೆಲ್ಲ ರಿಮೂವ್ ಮಾಡಿ, ಕ್ಲಾರಿಟಿ ಸಿಗುತ್ತೆ. ಒನ್ 180 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಜಾಸ್ತಿ ಇದೆ, 360 ಡಿಗ್ರಿಗಿಂತ ಕಡಿಮೆ ಇದ್ರೆ ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಸರಳಾಧಿಕ ಕೋನ ಅಂತ ಕರೀತಾರೆ. ಅದು ಎಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು, ಇಲ್ಲಾದ್ರೂ ಇರಬೇಕು. ಈ ಥರ ಇದ್ರೆ ಅದನ್ನ ರಿಫ್ಲೆಕ್ಸ್ ಅಥವಾ ಸರಳಾಧಿಕ ಕೋನ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಕಂಪ್ಲೀಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರ್ಣ ಕೋನ ಅಂತ ಕರೀತಾರೆ. ಪೂರ್ಣ ಕೋನ ಅಂದ್ರೇನು ನೋಡಿ, ಫಸ್ಟ್ ಲೈನ್ ಇಲ್ಲಿಂದ ಶುರು ಆಗುತ್ತೆ. ಫಸ್ಟ್ ಲೈನ್ ಇಲ್ಲಿಂದ 0 ಆಗುತ್ತೆ, 0 ಡಿಗ್ರಿ ಇರುತ್ತೆ ಆ್ಯಂಗಲ್, 0 ಡಿಗ್ರಿ ಆ್ಯಂಗಲ್ ಇರುತ್ತೆ. ಆಯ್ತಾ, ಹಿಂಗೆ ಹೋಗಿ ಒಂದು ರೌಂಡ್ ಹೋಗಿ ವಾಪಸ್ಸು ಇಲ್ಲೇ ಬಂದು ಕಂಪ್ಲೀಟ್ ಆಗುತ್ತೆ. ಆಯ್ತಾ, ಇಲ್ಲಿಂದ ಶುರುವಾಗಿ ಒಂದು ರೌಂಡ್ ಬಳಸ್ಕೊಂಡ್ಬಂದು ಇಲ್ಲಿ ಕವರ್ ಆಗುತ್ತೆ. ಸೊ ಆ ರೀತಿ ಬಂದರೆ ಅದನ್ನ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರೀತಾರೆ. ಆಯ್ತಾ, ಆ ರೀತಿ ಬಂದರೆ ಅದನ್ನ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರೀತಾರೆ. ಕಂಪ್ಲೀಟ್ ಒಂದು ರೊಟೇಷನ್ ಆಗಿರುತ್ತೆ, ಒಂದು ರೊಟೇಷನ್ನು ಕಂಪ್ಲೀಟ್ ಆಗಿರುತ್ತೆ. ಆ ಥರ ಇದ್ರೆ ಅದನ್ನ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರೀತಾರೆ. ಕಂಪ್ಲೀಟ್ ಒಂದು ರೌಂಡು, ಆಯ್ತಾ, ಪ್ರಪಂಚನ ಒಂದು ರೌಂಡ್ ಸುತ್ಕೊ ಬಂದರೆ ಅದನ್ನ ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರ್ಣ ಕೋನ ಅಂತ ಕರೀತಾರೆ. ಆಯ್ತಾ, ನೋಡಿ ಈ ಥರ ಇರುತ್ತೆ. ಆಯ್ತಾ, ಹಿಂಗಿದ್ದು ಒಂದು ರೌಂಡ್ ಬಳಸ್ಕೊ ಬರ್ತಾರೆ. ಬೇಡ, ಹಿಂಗೆ ತೋರಿಸ್ತೀನಿ ನೋಡಿ ನಿಮಗೆ. 0 ಡಿಗ್ರಿ ಐತಲ್ವಾ, 0 ಡಿಗ್ರಿ ಐತೆ, ಅದು ಅಲ್ಲೇ ಐತೆ. ಇದು ಜಾಸ್ತಿ ಆಗ್ತಾ ಐತೆ, ಜಾಸ್ತಿ ಆಗ್ತಾ ಐತೆ, ಜಾಸ್ತಿ ಆಗ್ತಾ ಐತೆ. ಆಯ್ತಾ, ಈ ರೀತಿ ಒಂದು ರೌಂಡ್ ಸುತ್ಕೊ ಬಂದು, ಒಂದು ರೌಂಡ್ ಸುತ್ಕೊಂಡು ವಾಪಸ್ಸು ಹಿಂಗೆ ಬಂದು ನಿಂತ್ಕೊಂಡ್ರೆ ಇದನ್ನ ಕಂಪ್ಲೀಟ್ ಆ್ಯಂಗಲ್ ಅಥವಾ ಪೂರ್ಣ ಕೋನ ಅಂತ ಕರಿತೀವಿ.
ನೆಕ್ಸ್ಟ್ ಇನ್ನೊಂದೆರಡು ಟೈಪ್ಸ್ ಇದೆ, ಒಂದು ಕಾಂಪ್ಲಿಮೆಂಟರಿ ಆಂಗಲ್, ಇನ್ನೊಂದು ಸಪ್ಲಿಮೆಂಟರಿ ಆಂಗಲ್. ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಪೂರಕ ಕೋನಗಳು ಅಂತ ಕರೀತಾರೆ, ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಪರಿಪೂರಕ ಕೋನಗಳು ಅಂತ ಕರೀತಾರೆ. ಕಾಂಪ್ಲಿಮೆಂಟರಿ ಆಂಗಲ್ ಅಲ್ಲಿ ಎರಡು ಆಂಗಲ್ ನ ಆಡ್ ಮಾಡಿದ್ರೆ 90 ಡಿಗ್ರಿ ಬಂದ್ರೆ ಅದನ್ನ ಕಾಂಪ್ಲಿಮೆಂಟರಿ ಅಥವಾ ಪೂರಕ ಕೋನ ಅಂತ ಕರೀತಾರೆ. ಸಪ್ಲಿಮೆಂಟರಿ ಅಂದ್ರೆ ಎರಡು ಆಂಗಲ್ ನ ಆಡ್ ಮಾಡಿದಾಗ 180 ಡಿಗ್ರಿ ಬಂದ್ರೆ ಅದನ್ನ ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನ ಅಂತ ಕರೀತಾರೆ. ಅದನ್ನ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಫಸ್ಟ್ ಕಾಂಪ್ಲಿಮೆಂಟರಿ ಆಂಗಲ್, ಕನ್ನಡದಲ್ಲಿ ಪೂರಕ ಕೋನ ಅಂತ ಕರೀತಾರೆ. ಕಾಂಪ್ಲಿಮೆಂಟರಿ ಆಂಗಲ್ ಬರ್ದ್ಬಿಡ್ಲಾ? ಕಾಂಪ್ಲಿಮೆಂಟರಿ ಆಂಗಲ್ ಕನ್ನಡದಲ್ಲಿ ಪೂರಕ ಕೋನಗಳು ಅಂತ ಹೇಳ್ತಾರೆ. ಪೂರಕ ಕೋನಗಳು ಅಂತ ಹೇಳ್ತಾರೆ. ಆಯ್ತಾ? ಹಂಗಂದ್ರೆ ಏನು ಅಂದ್ರೆ ಯಾವ್ದಾದ್ರು ಎರಡು ಆಂಗಲ್ ನ ಆಡ್ ಮಾಡಿದ್ರೆ 90 ಡಿಗ್ರಿ ಬಂದ್ರೆ ಅದನ್ನ ಕಾಂಪ್ಲಿಮೆಂಟರಿ ಆಂಗಲ್ ಅಥವಾ ಪೂರಕ ಕೋನಗಳು ಅಂತ ಕರೀತಾರೆ. ಎರಡು ಆಂಗಲ್ ನ ಆಡ್ ಮಾಡಿದಾಗ, ಆಯ್ತಾ, ಎರಡು ಆಂಗಲ್ ನ ಕೂಡಿದಾಗ 90 ಡಿಗ್ರಿ ಬಂದ್ರೆ ಅದನ್ನ ಕಾಂಪ್ಲಿಮೆಂಟರಿ ಆಂಗಲ್ ಅಥವಾ ಪೂರಕ ಕೋನಗಳು ಅಂತ ಕರೀತಾರೆ. ಇಲ್ಲಿ ನೋಡಿ, 45 ಡಿಗ್ರಿ ಪ್ಲಸ್ 45 ಡಿಗ್ರಿ ಎಷ್ಟಾಗುತ್ತೆ? 45 ಪ್ಲಸ್ 45 ಅಂದ್ರೆ 90 ಡಿಗ್ರಿ ಆಗುತ್ತೆ. ಆಯ್ತಾ? ಇವೆರಡನ್ನು ಆಂಗಲ್ ನ ಆಡ್ ಮಾಡಿದಾಗ 90 ಡಿಗ್ರಿ ಬಂದ್ರೆ ಇವೆರಡನ್ನು ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರೀತಾರೆ. ಅದೇ ರೀತಿ ನೋಡಿ, 60 ಪ್ಲಸ್ 30 ಆಡ್ ಮಾಡೋದು ಎಷ್ಟು ಬರುತ್ತೆ? 90 ಡಿಗ್ರಿ ಬರುತ್ತೆ. ಇವೆರಡು ಆಂಗಲ್ ನ ಆಡ್ ಮಾಡಿದಾಗ 90 ಡಿಗ್ರಿ ಬಂದ್ರೆ ಇವೆರಡು ಆಂಗಲ್ ನ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರೀತಾರೆ. ಅಷ್ಟೇ, ಅದ್ ಬಿಟ್ಟು ಇನ್ನೇನು ಇಲ್ಲ. ಆಯ್ತಾ? ಅದೇ ರೀತಿ ಸಪ್ಲಿಮೆಂಟರಿ ಆಂಗಲ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ನೋಡಿ, ಸಪ್ಲಿಮೆಂಟರಿ ಆಂಗಲ್ ಕನ್ನಡದಲ್ಲಿ ಪರಿಪೂರಕ ಕೋನಗಳು. ಆಯ್ತಾ? ಇದರಲ್ಲಿ ಯಾವ್ದಾದ್ರು ಎರಡು ಆಂಗಲ್ ನ ಆಡ್ ಮಾಡಿದ್ರೆ 180 ಡಿಗ್ರಿ ಬಂದ್ರೆ ಅದನ್ನ ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನಗಳು ಅಂತ ಕರೀತಾರೆ. ಆಯ್ತಾ? ಸಪ್ಲಿಮೆಂಟರಿ ಆಂಗಲ್ಸ್ ಪರಿಪೂರಕ ಕೋನಗಳು. ಆಯ್ತಾ? ಯಾವ್ದಾದ್ರು ಎರಡು ಆಂಗಲ್ ನ ಆಡ್ ಮಾಡಿದಾಗ, ಯಾವ್ದಾದ್ರು ಎರಡು ಆಂಗಲ್ ನ ಕೂಡಿದಾಗ 180 ಡಿಗ್ರಿ ಬಂದ್ರೆ ಅದನ್ನ ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನಗಳು ಅಂತ ಹೇಳ್ತಾರೆ. ಯಾವ್ದಾದ್ರು ಎರಡು ಆಂಗಲ್ ತಗೊಂಡು ಆಡ್ ಮಾಡಿ 180 ಡಿಗ್ರಿ ಬಂದ್ರೆ ಅದನ್ನ ಪರಿಪೂರಕ ಕೋನಗಳು ಅಂತ ಕರೀತಾರೆ. ನೋಡಿ, 120 ಡಿಗ್ರಿ 60, 120 ಪ್ಲಸ್ 60 ಎಷ್ಟಾಗುತ್ತೆ? 180 ಡಿಗ್ರಿ ಬರುತ್ತೆ. ಆಯ್ತಾ? ಯಾವ್ದಾದ್ರು ಒಂದೆರಡು ಆಂಗಲ್ ನ ಆಡ್ ಮಾಡಿದಾಗ 180 ಡಿಗ್ರಿ ಬಂದ್ರೆ ಅದನ್ನ ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನಗಳು ಅಂತ ಕರೀತಾರೆ. ಒಂದೇ ನಿಮಿಷದಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್, ಸಪ್ಲಿಮೆಂಟರಿ ಆಂಗಲ್, ಪೂರಕ ಕೋನ, ಪರಿಪೂರಕ ಕೋನ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಂಪ್ಲಿಮೆಂಟರಿ ಆಂಗಲ್ ಅಥವಾ ಪೂರಕ ಕೋನ ಅಂದ್ರೆ ಯಾವ್ದಾದ್ರು ಎರಡು ಆಂಗಲ್ ನ ಆಡ್ ಮಾಡಿದ್ರೆ 90 ಡಿಗ್ರಿ ಬಂದ್ರೆ ಅದನ್ನ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರೀತಾರೆ. ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನ ಅಂದ್ರೆ ಯಾವ್ದಾದ್ರು ಎರಡು ಆಂಗಲ್ ನ ಆಡ್ ಮಾಡಿದಾಗ 180 ಡಿಗ್ರಿ ಬಂದ್ರೆ ಅದನ್ನ ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಎರಡು ಆಂಗಲ್ ನ ಆಡ್ ಮಾಡಿ 90 ಡಿಗ್ರಿ ಬಂದ್ರೆ ಕಾಂಪ್ಲಿಮೆಂಟರಿ ಅಥವಾ ಪೂರಕ ಕೋನ ಆಗುತ್ತೆ. ಎರಡು ಆಂಗಲ್ ನ ಆಡ್ ಮಾಡಿ 180 ಡಿಗ್ರಿ ಬಂದ್ರೆ ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಲೀನಿಯರ್ ಪೇರ್ ಕನ್ನಡದಲ್ಲಿ ಸರಳ ಯುಗ್ಮಗಳು ಅಂತ. ಹಂಗಂದ್ರೆ ಏನು? ಯಾವ್ದಾದ್ರು ಒಂದು ಸ್ಟ್ರೈಟ್ ಲೈನ್ ಮೇಲೆ ಎರಡು ಆಂಗಲ್ ಇದ್ರೆ ಅದನ್ನ ಲೀನಿಯರ್ ಪೇರ್, ಕನ್ನಡದಲ್ಲಿ ಸರಳ ಯುಗ್ಮಗಳು ಅಂತ ಕರೀತಾರೆ. ಆಯ್ತಾ? ಈ ರೀತಿ ಒಂದು ಲೈನ್ ತಗೊಳ್ಳಿ, ಸ್ಟ್ರೈಟ್ ಲೈನು. ಆಯ್ತಾ? ಹೆಂಗಾರು ಇರ್ಬೋದು. ಈ ರೀತಿ ಒಂದು ಸ್ಟ್ರೈಟ್ ಲೈನು, ಅದ್ರಲ್ಲಿ ಎರಡು ಆಂಗಲ್ ಏನಾರು ಇದ್ರೆ, ಈ ರೀತಿ ಎರಡು ಆಂಗಲ್ ಏನಾರು ಇದ್ರೆ, ಆಯ್ತಾ, ಹಿಂಗೆ ಒಂದು ಸ್ಟ್ರೈಟ್ ಲೈನ್ ಇರುತ್ತೆ, ಅದ್ರ ಮೇಲೆ ಎರಡು ಆಂಗಲ್ ಇದ್ರೆ ಅದನ್ನ ಲೀನಿಯರ್ ಪೇರ್ ಅಥವಾ ಸರಳ ಯುಗ್ಮಗಳು ಅಂತ ಕರೀತಾರೆ. ಇದೊಂದು ಸ್ಟ್ರೈಟ್ ಲೈನ್, ಇದ್ರ ಮೇಲೆ ಎರಡು ಆಂಗಲ್ ಇದೆ, ಈ ತರ ಇದ್ರೆ ಲೀನಿಯರ್ ಪೇರ್ ಅಥವಾ ಸರಳ ಯುಗ್ಮಗಳು ಅಂತ ಕರೀತಾರೆ. ಅಡ್ಜಸೆಂಟ್ ಆಂಗಲ್ ಕನ್ನಡದಲ್ಲಿ ಪಾರ್ಶ್ವ ಕೋನಗಳು. ಅಕ್ಕಪಕ್ಕ ಎರಡು ಆಂಗಲ್ ಇದ್ರೆ ಅದನ್ನ ಅಡ್ಜಸೆಂಟ್ ಆಂಗಲ್ ಅಥವಾ ಪಾರ್ಶ್ವ ಕೋನಗಳು ಅಂತ ಕರೀತಾರೆ. ಹೆಸರಲ್ಲೇ ಮೀನಿಂಗ್ ಅಲ್ಲಿ ಇದೆ. ಅಡ್ಜಸೆಂಟ್ ಅಂದ್ರೆ ಅಕ್ಕಪಕ್ಕ ಇರೋ ಆಂಗಲ್ಸ್ ಅಷ್ಟೇನೆ. ಅಡ್ಜಸೆಂಟ್ ಅಂದ್ರೆ ಅಕ್ಕಪಕ್ಕ ಇರೋ ಆಂಗಲ್ಸ್ ನ ಅಡ್ಜಸೆಂಟ್ ಆಂಗಲ್ ಅಥವಾ ಕನ್ನಡದಲ್ಲಿ ಪಾರ್ಶ್ವ ಕೋನಗಳು ಅಂತ ಕರೀತಾರೆ. ಆಯ್ತಾ? ನೋಡಿ, ಇಲ್ಲೊಂದು ಆಂಗಲ್ ಇದೆ, ಇಲ್ಲೊಂದು ಆಂಗಲ್ ಇದೆ. ಆಯ್ತಾ? ಎ ಮತ್ತೆ ಬಿ ನ ಅಡ್ಜಸೆಂಟ್ ಆಂಗಲ್ ಅಂತ ಕರೀತಾರೆ. ಎಗೆ ಅಡ್ಜಸೆಂಟ್ ಆಂಗಲ್ ಬಿ ಆಗುತ್ತೆ, ಬಿಗೆ ಅಡ್ಜಸೆಂಟ್ ಆಂಗಲ್ ಇ ಆಗುತ್ತೆ. ಅಕ್ಕಪಕ್ಕದ ಮನೆಯವರು ಅಂತ ಕರಿಬಹುದು. ಆಯ್ತಾ? ಇವರಿಬ್ರು ಅಕ್ಕಪಕ್ಕದ ಮನೆಯವರು ಅಂತ ಕರಿಬಹುದು. ಅದನ್ನ ಇದು ಮ್ಯಾಥಮೆಟಿಕಲಿ ಅಡ್ಜಸೆಂಟ್ ಆಂಗಲ್ ಅಂತ ಕರೀತಾರೆ. ಆಯ್ತಾ? ಅಥವಾ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಆಯ್ತಾ? ಇದ್ರ ಮಧ್ಯೆ ಒಂದು ಆಂಗಲ್ ಇದೆ ಅಂತ ತಿಳ್ಕೊಳ್ಳಿ. ಆಯ್ತಾ? ಇಲ್ಲೊಂದು ಎ ಇದೆ, ಇಲ್ಲೊಂದು ಬಿ ಇದೆ.
ಆಯ್ತಾ. ಇವೆರಡನ್ನು ಅಡ್ಜಸೆಂಟ್ ಆಂಗಲ್ ಅಂತ ಕರೀತಾರೆ. ಎಗೆ ಅಡ್ಜಸೆಂಟ್ ಬಿ, ಬಿಗೆ ಅಡ್ಜಸೆಂಟ್ ಎ. ಆಯ್ತಾ. ನೆಕ್ಸ್ಟ್ ಈ ತರನು ಇರುತ್ತೆ ಅಂತ ತಿಳ್ಕೊಳ್ಳಿ. ಆಯ್ತಾ. ಈ ತರನು ಇಲ್ಲೊಂದು ಆಂಗಲ್ ಇರುತ್ತೆ ಎ, ಇಲ್ಲೊಂದು ಆಂಗಲ್ ಇದೆ ಅಂತ ಬಿ. ಆಯ್ತಾ. ಇವೆರಡು ಆಂಗಲ್ನ ಅಡ್ಜಸೆಂಟ್ ಆಂಗಲ್ ಅಂತ ಕರೀತಾರೆ. ಆಯ್ತಾ. ಎಗೆ ಅಡ್ಜಸೆಂಟ್ ಬಿ, ಬಿಗೆ ಅಡ್ಜಸೆಂಟ್ ಎ, ಎ ಪಕ್ಕದ ಮನೆ ಬಿ, ಬಿ ಪಕ್ಕದ ಮನೆ ಎ. ಈ ತರ ಇದ್ರೆ ಇದನ್ನ ಅಡ್ಜಸೆಂಟ್ ಆಂಗಲ್ ಅಥವಾ ಕನ್ನಡದಲ್ಲಿ ಪಾರ್ಶ್ವ ಕೋನಗಳು ಅಂತ ಕರೀತಾರೆ. ವರ್ಟಿಕಲ್ ಆಂಗಲ್ ಅಥವಾ ಕನ್ನಡದಲ್ಲಿ ಶೃಂಗಾಭಿಮುಖ ಕೋನಗಳು. ವರ್ಟಿಕಲ್ ಆಂಗಲ್ ನ ಕನ್ನಡದಲ್ಲಿ ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ. ಈ ರೀತಿ ಯಾವ್ದಾದ್ರು ಎರಡು ಲೈನ್ ಇಂಟರ್ಸೆಕ್ಟ್ ಆದಾಗ, ಈ ರೀತಿ ಯಾವ್ದಾದ್ರು ಎರಡು ಲೈನ್ ಇಂಟರ್ಸೆಕ್ಟ್ ಆದಾಗ 4 ಆಂಗಲ್ ಫಾರ್ಮ್ ಆಗುತ್ತೆ. 1, 2, 3, 4. ಈ ರೀತಿ ಎರಡು ಲೈನ್ ಇಂಟರ್ಸೆಕ್ಟ್ ಆದಾಗ 4 ಆಂಗಲ್ ಫಾರ್ಮ್ ಆಗುತ್ತೆ. 1, 2, 3, 4. ಇದರಲ್ಲಿ ಆಪೋಸಿಟ್ ಆಂಗಲ್ ಇರುತ್ತಲ್ಲ, ಈ ರೀತಿ ಆಪೋಸಿಟ್ ಆಂಗಲ್ ನ ವರ್ಟಿಕಲ್ ಆಂಗಲ್ ಅಥವಾ ಕನ್ನಡದಲ್ಲಿ ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ. ಇಲ್ಲಿ ನೋಡಿ, ಇವೆರಡು ಆಪೋಸಿಟ್ ಆಂಗಲ್, ಇವೆರಡನ್ನ ವರ್ಟಿಕಲ್ ಆಂಗಲ್ ಅಥವಾ ಕನ್ನಡದಲ್ಲಿ ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ. ಇಲ್ಲಿ ನೋಡಿ, ಇದೊಂದು ಲೈನು ಇಂಟರ್ಸೆಕ್ಟ್ ಆದಾಗ, ಈ ರೀತಿ ಇಂಟರ್ಸೆಕ್ಟ್ ಆದಾಗ 4 ಆಂಗಲ್ ಫಾರ್ಮ್ ಆಗುತ್ತೆ. ಇದೊಂದು ಆಂಗಲ್, ಇದೊಂದು ಆಂಗಲ್, ಇದೊಂದು ಆಂಗಲ್, ಇದೊಂದು ಆಂಗಲ್, 4 ಆಂಗಲ್ ಫಾರ್ಮ್ ಆಗುತ್ತೆ. ಆಯ್ತಾ. ಆಪೋಸಿಟ್ ಆಂಗಲ್ ಇದೆಯಲ್ಲ, ಈ ಆಂಗಲ್, ಈ ಆಂಗಲ್, ಈ ಆಪೋಸಿಟ್ ಆಂಗಲ್ ನ ವರ್ಟಿಕಲ್ ಆಂಗಲ್ ಅಂತ ಕರೀತಾರೆ. ಮತ್ತೆ ಇವೆರಡು ಆಪೋಸಿಟ್ ಆಂಗಲ್ ಇದೆಯಲ್ಲ, ಇವೆರಡು ಆಪೋಸಿಟ್ ಆಂಗಲ್ ನ ವರ್ಟಿಕಲ್ ಆಂಗಲ್ ಅಥವಾ ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕತ್ರಿ. ಆಯ್ತಾ. ಕತ್ರಿ ಕತ್ರಿ ಕತ್ರಿ. ಆಯ್ತಾ. ನೋಡಿ, ಇದು ಎರಡು ಲೈನ್ ಇಂಟರ್ಸೆಕ್ಟ್ ಆಗಿದೆ, 4 ಆಂಗಲ್ ಫಾರ್ಮ್ ಆಗಿದೆ. ಇವೆರಡು ಆಂಗಲ್ನ ವರ್ಟಿಕಲ್ ಆಂಗಲ್ ಅಂತ ಕರೀತಾರೆ, ಅಥವಾ ಇವೆರಡು ಆಂಗಲ್ನ ವರ್ಟಿಕಲ್ ಆಂಗಲ್ ಅಥವಾ ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ. 90 ಸೆಕೆಂಡ್ ಅಲ್ಲಿ ವರ್ಟಿಕಲ್ ಆಂಗಲ್ ಮತ್ತೆ ಅಡ್ಜಸೆಂಟ್ ಆಂಗಲ್, ಶೃಂಗಾಭಿಮುಖ ಕೋನಗಳು ಮತ್ತೆ ಪಾರ್ಶ್ವ ಕೋನಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಯ್ತಾ. ಅಡ್ಜಸೆಂಟ್ ಆಂಗಲ್ ಅಂದ್ರೆ ಏನು? ಅಕ್ಕಪಕ್ಕದ ಆಂಗಲ್ ನ ಅಡ್ಜಸೆಂಟ್ ಆಂಗಲ್ ಅಂತ ಕರೀತಾರೆ. ಈ ಆಂಗಲ್ ಮತ್ತೆ ಈ ಆಂಗಲ್ ನ ಅಡ್ಜಸೆಂಟ್ ಆಂಗಲ್ ಪಾರ್ಶ್ವ ಕೋನಗಳು ಅಂತ ಕರೀತಾರೆ. ಈ ಆಂಗಲ್, ಆಂಗಲ್ ನಂಬರ್ 1, ಆಂಗಲ್ ನಂಬರ್ 2 ನ ಅಡ್ಜಸೆಂಟ್ ಆಂಗಲ್ ಅಥವಾ ಪಾರ್ಶ್ವ ಕೋನಗಳು ಅಂತ ಕರೀತಾರೆ. ವರ್ಟಿಕಲ್ ಆಂಗಲ್ ಅಂದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್. ಆಯ್ತಾ. ಈ ರೀತಿ ಆಪೋಸಿಟ್ ಆಂಗಲ್ ಇದ್ರೆ ಅದನ್ನ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಥವಾ ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ. ಅಷ್ಟೇನೆ. ನೆಕ್ಸ್ಟ್ ನೋಡಿ, ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಆಂಗಲ್, ಕನ್ನಡದಲ್ಲಿ ಆಂತರಿಕ ಮತ್ತೆ ಬಾಹ್ಯ ಕೋನಗಳು. ಹಂಗಂದ್ರೆ ಏನು? ಯಾವ್ದಾದ್ರು ಒಂದು ಕ್ಲೋಸ್ಡ್ ಜೊಮೆಟ್ರಿ ಒಳಗಡೆ ಇದ್ರೆ, ಈ ಆಂಗಲ್ ಕ್ಲೋಸ್ಡ್ ಜೊಮೆಟ್ರಿ ಒಳಗಡೆ ಇದೆ, ಅದರಿಂದ ಇದನ್ನ ಇಂಟೀರಿಯರ್ ಅಥವಾ ಆಂತರಿಕ ಕೋನಗಳು ಅಂತ ಕರೀತಾರೆ. ಆಯ್ತಾ. ಈ ಆಂಗಲ್ ಇದೆಯಲ್ಲ, ಈ ಆಂಗಲ್ ಕ್ಲೋಸ್ಡ್ ಜೊಮೆಟ್ರಿ ಒಳಗಡೆ ಇದೆ, ಅದರಿಂದ ಇದನ್ನ ಇಂಟೀರಿಯರ್ ಅಥವಾ ಆಂತರಿಕ ಕೋನಗಳು ಅಂತ ಕರೀತಾ ಇದ್ದಾರೆ. ಈ ಆಂಗಲ್ ಇದೆಯಲ್ಲ, ಈ ಆಂಗಲ್ ಓಪನ್ ಸ್ಪೇಸ್ ಅಲ್ಲಿ ಇದೆ, ಓಪನ್ ಜೊಮೆಟ್ರಿ ಇದೆ, ಅದರಿಂದ ಇದನ್ನ ಎಕ್ಸ್ಟೀರಿಯರ್ ಅಥವಾ ಬಾಹ್ಯ ಕೋನಗಳು ಅಂತ ಕರೀತಾರೆ. ಅಷ್ಟೇನೆ. ಪ್ಯಾರಲಲ್ ಲೈನ್ ಅಥವಾ ಕನ್ನಡದಲ್ಲಿ ಸಮಾನಾಂತರ ರೇಖೆಗಳು ಅಥವಾ ಪ್ಯಾರಲಲ್ ಲೈನ್ ಅಂದ್ರೆ ಈ ಲೈನ್ಗೆ ಪ್ಯಾರಲಲ್ ಆಗಿರುತ್ತೆ. ಅಂದ್ರೆ ಇವೆರಡು ಎಷ್ಟೇ ಉದ್ದ ಹೋದ್ರು, ಎಷ್ಟೇ ದೂರ ಹೋದ್ರು ಇವೆರಡು ಜಾಯಿನ್ ಆಗಲ್ಲ. ಎಷ್ಟೇ ದೂರ ಹೋಗ್ಲಿ, ಎಷ್ಟೋ ಕಿಲೋಮೀಟರ್, 1000 ಕಿಲೋಮೀಟರ್ ಹೋದ್ರೆ ಇವೆರಡು ಲೈನ್ ಜಾಯಿನ್ ಆಗಲ್ಲ, ಈ ರೀತಿ ಹೋಗಿ ಮರ್ಜ್ ಆಗಲ್ಲ. ಆ ತರ ಇದ್ರೆ ಅದನ್ನ ಪ್ಯಾರಲಲ್ ಲೈನ್ ಅಂತ ಕರೀತಾರೆ. ಆಯ್ತಾ. ಆ ರೀತಿ ಇದ್ದಾಗ ಇಲ್ಲೊಂದು ಟ್ರಾನ್ಸ್ಫರ್ಸ್ ಲೈನ್ ಹೋಗಿದೆ, ಈ ಆಂಗಲ್ ಮತ್ತೆ ಈ ಆಂಗಲ್ ಎರಡು ಸೇಮ್ ಇರುತ್ತೆ. ಆಯ್ತಾ. ಈ ಲೈನು ಪ್ಯಾರಲಲ್ ಆಗಿದೆ, ಇದ್ರ ಮುಖಾಂತರ ಒಂದು ಲೈನ್ ಪಾಸ್ ಆಗಿದೆ. ಈ ಲೈನು ಪ್ಯಾರಲಲ್ ಆಗಿದೆ, ಇದ್ರ ಮುಖಾಂತರ ಒಂದು ಲೈನ್ ಪಾಸ್ ಆಗಿದೆ. ಈ ರೀತಿ ಪಾಸ್ ಆದಾಗ ಈ ಆಂಗಲ್ ಎರಡು ಸೇಮ್ ಇರುತ್ತೆ. ಆಯ್ತಾ. ಈ ಆಂಗಲ್ ಸೇಮ್ ಇರುತ್ತೆ. ಅದೇ ರೀತಿ ಈ ಆಂಗಲ್ ಸೇಮ್ ಇರುತ್ತೆ. ಆಯ್ತಾ. ಈ ಆಂಗಲ್ ಮತ್ತೆ ಈ ಆಂಗಲ್ ಎರಡು ಸೇಮ್ ಇರುತ್ತೆ. ಒನ್ಸ್ ಅಗೇನ್, ಇವೆರಡು ಪ್ಯಾರಲಲ್ ಲೈನು, ಇದ್ರ ಮುಖಾಂತರ ಒಂದು ಲೈನ್ ಪಾಸ್ ಆಗಿದೆ. ಇವೆರಡು ಸಮಾನಾಂತರ ರೇಖೆಗಳು, ಇದ್ರ ಮುಖಾಂತರ ಒಂದು ರೇಖೆ ಪಾಸ್ ಆಗಿದೆ. ಆ ರೀತಿ ಪಾಸ್ ಆದಾಗ ನೋಡಿ, ಈ ಆಂಗಲ್ ಎರಡು ಸೇಮ್ ಇರುತ್ತೆ. ಆಯ್ತಾ. ಈ ಆಂಗಲ್ ಮತ್ತೆ ಈ ಆಂಗಲ್ ಎರಡು ಸೇಮ್ ಇರುತ್ತೆ. ಅದೇ ರೀತಿ ಈ ಆಂಗಲ್ ಮತ್ತೆ ಈ ಆಂಗಲ್ ಎರಡು ಸೇಮ್ ಇರುತ್ತೆ. ಆಯ್ತಾ. ಇದು ಅಪೋಸಿಟ್ ಕತ್ರಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ ಇದ್ದಂಗೆ. ಆಯ್ತಾ. ಕತ್ರಿ ಇದೆಯಲ್ಲ, ಸೇಮ್ ಕತ್ರಿ ತರ ಇದೆ ನೋಡಿ, ವರ್ಟಿಕಲಿ ಅಪೋಸಿಟ್ ಆಂಗಲ್. ಇದು ಕತ್ರಿ ತರ ಇದೆ, ವರ್ಟಿಕಲಿ ಅಪೋಸಿಟ್ ಆಂಗಲ್. ಆಯ್ತಾ. ಈ ಆಂಗಲ್ ಎರಡು ಸೇಮ್ ಇರುತ್ತೆ, ಮತ್ತೆ ಈ ಆಂಗಲ್ ಎರಡು ಸೇಮ್ ಇರುತ್ತೆ. ಸೇಮ್ ಕತ್ರಿ ತರ ಇದೆಯಲ್ಲ, ಕತ್ರಿ ತರ ಇದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ ಸೇಮ್ ಇರುತ್ತೆ. ಹಾರಿಜಾಂಟಲ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್, ಕನ್ನಡದಲ್ಲಿ ಅಡ್ಡ ರೇಖೆ ಮತ್ತು ಲಂಬ ರೇಖೆಗಳು.
ಹಾರಿಜಾಂಟಲ್ ಲೈನು ವರ್ಟಿಕಲ್ ಲೈನ್ ಮೀಟ್ ಆದಾಗ ಏನ್ ಸಿಗುತ್ತೆ, ಅಥವಾ ಅಡ್ಡ ರೇಖೆ ಲಂಬ ರೇಖೆ ಮೀಟ್ ಆದಾಗ ಏನ್ ಸಿಗುತ್ತೆ ನೋಡಿ. ಇದು ಹಾರಿಜಾಂಟಲ್ ಲೈನು, ಇದು ವರ್ಟಿಕಲ್ ಲೈನ್, ಇವೆರಡು ಮೀಟ್ ಆದಾಗ ನಮಗೆ 90 ಡಿಗ್ರಿ ಸಿಗುತ್ತೆ. ಆಯ್ತಾ, ಇದು ಹಾರಿಜಾಂಟಲ್ ಲೈನು, ಇದು ವರ್ಟಿಕಲ್ ಲೈನು, ಇವೆರಡು ಮೀಟ್ ಆದಾಗ ನಮಗೆ 90 ಡಿಗ್ರಿ ಸಿಗುತ್ತೆ. ಪುನಃ ವರ್ಟಿಕಲ್ ಲೈನು, ಇದು ಹಾರಿಜಾಂಟಲ್ ಲೈನು, ಇವೆರಡು ಮೀಟ್ ಆದಾಗ ನಮಗೆ 90 ಡಿಗ್ರಿ ಸಿಗುತ್ತೆ. ಹಾರಿಜಾಂಟಲ್ ಲೈನು ವರ್ಟಿಕಲ್ ಲೈನು ಇವೆರಡು ಮೀಟ್ ಆದಾಗ ನಮಗೆ 90 ಡಿಗ್ರಿ ಸಿಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವಾಲು ಮತ್ತೆ ಫ್ಲೋರು. ಆಯ್ತಾ, ವಾಲು ಮತ್ತೆ ಫ್ಲೋರು ಇದೇನಾಗುತ್ತೆ, ಫ್ಲೋರ್ ಅಂತ ತಿಳ್ಕೊಳ್ಳಿ, ಫ್ಲೋರು ಇದೇನಾಗುತ್ತೆ ವಾಲ್ ಅಂತ ತಿಳ್ಕೊಳ್ಳಿ. ಇದು ಗೋಡೆ, ಇದು ಗೋಡೆ, ಇದು ಗೋಡೆ, ಇದು ಫ್ಲೋರು, ಇದು ಫ್ಲೋರು. ಆಯ್ತಾ, ಫ್ಲೋರು ಮತ್ತೆ ಗೋಡೆ ಮೀಟ್ ಆದ್ರೆ ಇಲ್ಲಿ 90 ಡಿಗ್ರಿ ಸಿಗುತ್ತೆ. ಆಯ್ತಾ, ಇದಿದೆಯಲ್ಲ ಇದು ಗೋಡೆ, ನಾನು ನಿಂತಿದ್ದೀನಲ್ಲ ಅದು ಫ್ಲೋರು, ಇವೆರಡು ಮೀಟ್ ಆದ ಜಾಗದಲ್ಲಿ 90 ಡಿಗ್ರಿ ಆಂಗಲ್ ಸಿಗುತ್ತೆ. ಆಯ್ತಾ, ಮತ್ತೆ ಬೀಮು ಮತ್ತೆ ಕಾಲಮು, ಬೀಮು ಮತ್ತೆ ಕಾಲಮ್ ಇವೆಲ್ಲ ಬೀಮ್ ಕಾಲಮ್ ಇದ್ದಂಗೆನೆ. ಆಯ್ತಾ, ಇದು ಕಾಲಮು ಮತ್ತೆ ಇವು ಬೀಮು, ಇವು ಬೀಮು, ಎಲ್ಲೆಲ್ಲಿ ಇವು ಮೀಟ್ ಆಗ್ತವೆ ಅಲ್ಲೆಲ್ಲ 90 ಡಿಗ್ರಿ ಆಂಗಲ್ ಸಿಗುತ್ತೆ. ಆಯ್ತಾ, ಇದೊಂದು ನೀವು ನೆನ್ಪಿಟ್ಕೊಂಡಿರ್ಬೇಕು. ಫೈನಲ್ ಆಗಿ ಒಂದು 6 ಆಂಗಲ್ಸ್ ನ ಕೊಟ್ಬಿಟ್ಟು ಯೂನಿಟ್ ಟೆಸ್ಟ್ ತರ ಕಂಡಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಫಿಗರ್ ನೋಡಿ, ಆಂಗಲ್ 62 ಇದ್ರೆ ಏನಂತ ಕರೀತಾರೆ, ಆಂಗಲ್ 62 ಡಿಗ್ರಿ ಇದ್ರೆ ಯಾವ ಆಂಗಲ್ ಅಂತ ಕರೀತಾರೆ, ಇದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ, ಕನ್ನಡದಲ್ಲಿ ಲಘು ಕೋನ ಅಂತ ಕರೀತಾರೆ. ಆಯ್ತಾ, ಆಂಗಲ್ 62 ಡಿಗ್ರಿ ಇದ್ರೆ ಅದನ್ನ ಅಕ್ಯೂಟ್ ಆಂಗಲ್ ಅಥವಾ ಲಘು ಕೋನ ಅಂತ ಕರೀತಾರೆ. ಏನಂಗಂದ್ರೆ ಅಕ್ಯೂಟ್ ಆಂಗಲ್ ಅಂದ್ರೆ 0 ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ಇದ್ರೆ ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. 0 ಇಂದ 90 ಡಿಗ್ರಿ ಒಳಗಡೆ ಇದ್ರೆ ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 90 ಡಿಗ್ರಿ ಇದ್ರೆ ಏನಂತ ಕರೀತಾರೆ, ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ಅದನ್ನ ರೈಟ್ ಆಂಗಲ್, ರೈಟ್ ಆಂಗಲ್ ಅಥವಾ ಕನ್ನಡದಲ್ಲಿ ಲಂಬ ಕೋನ ಅಂತ ಕರೀತಾರೆ. ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ರೈಟ್ ಆಂಗಲ್ ಅಥವಾ ಲಂಬ ಕೋನ ಅಂತ ಕರೀತಾರೆ. 135 ಡಿಗ್ರಿ ಇದ್ರೆ 135 ಡಿಗ್ರಿ ಇದ್ರೆ ಅದನ್ನ ಅಬ್ಟ್ಯೂಸ್, ಅಬ್ಟ್ಯೂಸ್ ಅಥವಾ ಕನ್ನಡದಲ್ಲಿ ವಿಶಾಲ ಕೋನ ಅಂತ ಕರೀತಾರೆ. ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 90 ಡಿಗ್ರಿಗಿಂತ ಜಾಸ್ತಿ ಇದ್ದು 180 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನ ಅಬ್ಟ್ಯೂಸ್ ಅಥವಾ ವಿಶಾಲ ಕೋನ ಅಂತ ಕರೀತಾರೆ. ನೆಕ್ಸ್ಟ್ 180 ಡಿಗ್ರಿ, ಅಣ್ಣ ಕುಂಭಕರ್ಣನ್ ತರ ಮಲಗಿದಾನೆ, 180 ಡಿಗ್ರಿ ಕುಂಭಕರ್ಣನ್ ತರ ಮಲಗಿದ್ರೆ ಅದನ್ನ ಏನಂತ ಕರೀತಾರೆ, ಸ್ಟ್ರೈಟ್ ಆಂಗಲ್, ಸ್ಟ್ರೈಟ್ ಆಂಗಲ್ ಅಥವಾ ಸರಳ ಕೋನ ಅಂತ ಕನ್ನಡದಲ್ಲಿ ಕರೀತಾರೆ. ನೆಕ್ಸ್ಟ್ 240 ಡಿಗ್ರಿ ಇದೆ, 240 ಡಿಗ್ರಿ ಇದ್ರೆ ಏನಂತ ಕರೀತಾರೆ, 240 ಇದ್ರೆ ರಿಫ್ಲೆಕ್ಸ್, ರಿಫ್ಲೆಕ್ಸ್, ರಿಫ್ಲೆಕ್ಸ್ ಅಂದ್ರೆ ಹಿಂಗ್ ಮಲಿಕಬಿಟ್ಟಿರೋದು, ಈ ತರ ಇದ್ರೆ ರಿಫ್ಲೆಕ್ಸ್, ಪೂರ್ತಿ ಪೂರ್ತಿ ಬಗ್ಗಿರೋದು, ಹಿಂಗ್ ಬಗ್ತಾರಲ್ಲ ಹಿಂಗೆ ಆ ತರ ಬಗ್ಗಿದ್ರೆ ಅದನ್ನ ರಿಫ್ಲೆಕ್ಸ್ ಆಂಗಲ್ ಅಂತ ಕರೀತಾರೆ. ಆಯ್ತಾ, ಕನ್ನಡದಲ್ಲಿ ಸರಳಾಧಿಕ ಕೋನ, ಸರಳಾಧಿಕ ಕೋನ ಅಂತ ಕರೀತಾರೆ. ಆಯ್ತಾ, 360 ಡಿಗ್ರಿ ಇದ್ರೆ 360 ಡಿಗ್ರಿ ಇದ್ರೆ ಏನಂತ ಕರೀತಾರೆ, ಕಂಪ್ಲೀಟ್ ಆಂಗಲ್, ಕಂಪ್ಲೀಟ್ ಆಂಗಲ್ ಅಥವಾ ಪೂರ್ಣ ಕೋನ ಅಂತ ಕರೀತಾರೆ, ಪೂರ್ಣ ಕೋನ ಅಂತ ಕರೀತಾರೆ. ಆಯ್ತಾ, ಈ ರೀತಿ ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಆಗಿರ್ಬೇಕು ಅಂದ್ರೆ ಕನ್ನಡಿ ಮುಂದೆ ನಿಂತಷ್ಟೇ ಸ್ಪಷ್ಟವಾಗಿ ಕಲ್ತ್ಕೊಂಡು ಹೋಗ್ಬೇಕು ನೀವು ಎಕ್ಸಾಮ್ಗೆ. ಆಯ್ತಾ, ಆ ರೀತಿ ಏನಾದ್ರು ಕಲ್ತ್ಕೊಂಡು ಹೋದ್ರೆ, ಹೇಳಿದ್ನಲ್ಲ ನಾನು ಹೆಸರಿಗಷ್ಟೇ ನವೋದಯ ಕೋಚಿಂಗ್ ಮಾಡ್ತಾ ಇರೋದು, ಆಕ್ಚುಲಿ ಆಲ್ ಓವರ್ ಕರ್ನಾಟಕ 4ನೇ ಕ್ಲಾಸು 5ನೇ ಕ್ಲಾಸ್ ಮಕ್ಕಳನ್ನ ಶಿಕ್ಷಕರು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಟ್ರೈನ್ ಅಪ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ನೀಟಾಗಿ ಏನಾರು ಕಲ್ತು ಪ್ರಾಕ್ಟೀಸ್ ಮಾಡಿ ಬೇರೆ ಮಕ್ಕಳಿಗೆ ಹೇಳ್ಕೊಟ್ರೆ ನೀವು ನವೋದಯ ಕೋಚಿಂಗ್ ತಗೊಳ್ತಾ ಇಲ್ಲ, ನೀವು ಟೀಚರ್ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ, ಮ್ಯಾಥಮೆಟಿಕ್ಸ್ ಟೀಚರ್ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ ಅಂತ ಅನ್ಕೋತೀನಿ.